ಎಸ್ ಮೇಡಮ್. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು, ಜಲ ಪ್ರಳಯವಾದಲ್ಲಿ ವಾಯುವಿನಂತಿರಬೇಕು, ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು, ಜಗತ್ ಪ್ರಳಯವಾದಲ್ಲಿ ತನ್ನ ತಾ ಬಿಡಬೇಕು, ಗುಹೇಶ್ವರನೆಂಬ ಲಿಂಗ ತಾನಾಗಿರಬೇಕು ಎನ್ನುವ ಅಲ್ಲಮ ಪ್ರಭುವಿನ ವಚನದಂತೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಬಿ.ಎಂ. ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು ಏರ್ಪಡಿಸಿದ್ದು ತಮಗೆಲ್ಲರಿಗೂ ಈ ಉಪನ್ಯಾಸಗಳಿಗೆ ಆದರದ ಸ್ವಾಗತ ಹಾಗೂ ಶರಣಾರ್ಥಿ. ಈ ಕಾರ್ಯಕ್ರಮವನ್ನು ಎಂದಿನಂತೆ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕೆಂದು ಶರಣ ಮಂಜುನಾಥ್ ಮಡಿವಾಳ್ ಅಣ್ಣನವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್, ಮಂಜುನಾಥ್ ಸರ್ ಹೇಳ್ತೇನ್ರಿ ಮೇಡಮ್. ಕೇಳುತ್ತೆ ಸರ್. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಭಾವದಲೊಬ್ಬ ದೇವನ ಮಾಡಿ, ಭಾವದಲೊಬ್ಬ ದೇವನ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಭಾವದಲೊಬ್ಬ ದೇವನ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯವುಂಟೆ, ವಾಯಕ್ಕೆ ಬಳಲುವರು ನೋ, ಕಾಯದ ಕೈಯಲ್ಲಿ ಕಾರ್ಯವುಂಟೆ, ವಾಯಕ್ಕೆ ಬಳಲುವರು ನೋಡ, ಎತ್ತ ನೋಡಿ ಎತ್ತ ನರಸುವರೋ, ಎತ್ತ ನೋಡಿ ಎತ್ತ ನರಸುವರೋ, ಎತ್ತ ಹೋದರಯ್ಯ ಗುಹೇಶ್ವರ, ಎತ್ತ ಹೋದರಯ್ಯ ಗುಹೇಶ್ವರ, ಭಾವದಲೊಬ್ಬ ದೇವನ ಮಾಡಿ, ಭಾವದಲೊಬ್ಬ ದೇವನ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು 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 ಭಕ್ತಿಯ ಮಾಡಿ. ಶರಣಾರ್ಥಿ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶರಣರಿಗೆ ಧನ್ಯವಾದಗಳು. ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಹಾಗೂ ಇಂದಿನ ಉಪನ್ಯಾಸಕರ ಪರಿಚಯವನ್ನು ಶರಣೆ ಶಾಂತಾ ದುಳಂಗೆ ಅಕ್ಕನವರು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಾಂತಾ ದುಳಂಗೆ ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಪ್ರಸಾದವ ಮುಟ್ಟಿ ಎನ್ನ ಕರ್ಮ ಹರಿಯಿತ್ತು, ನಿಮ್ಮ ಪ್ರಸಾದದಿಂದ ನಾನು ಭವಗೆಟ್ಟೆ ನೋಡಯ್ಯ, ಮನಪರುಷ, ದೃಷ್ಟಿಪರುಷ, ಭಾವಪರುಷ, ಲಿಂಗಗಣಗಳು ಕೂಡಲ ಸಂಗಮದೇವ, ನಿಮ್ಮ ಶರಣರ ಅನುಭವದಿಂದ ನಾನು ಸುಖಿಯಾದೆನು. ಬಸವಾದಿ ಶಿವಶರಣನು ಸ್ಮರಿಸುತ್ತಾ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ನನ್ನ ಹಾರ್ದಿಕ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ ವಚನ ಅಧ್ಯಯನ ವೇದಿಕೆಯ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣ ಕುಮಾರ್ ರಾಜಣ್ಣ ಸರ್ ಇವರಿಗೆಲ್ಲ ಹಾರ್ದಿಕ ಸ್ವಾಗತದೊಂದಿಗೆ ಶರಣಾರ್ಥಿಗಳು. ಶ್ರಾವಣ ಮಾಸದ ದತ್ತಿ ಉಪನ್ಯಾಸ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಬಿ.ಎಂ. ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ
ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು. ಶರಣೆ ಸುಧಾ ಪಾಟೀಲ್ ರವರಿಗೂ ಸ್ವಾಗತ ಕೋರುವೆ. ಇವತ್ತಿನ ಕಾರ್ಯಕ್ರಮ ಸುಮಧುರವಾಗಿ ಪ್ರಾರಂಭಿಸಿದ ಶರಣ ಮಂಜು ಮಡಿವಾಳರವರಿಗೆ ಹಾಗೂ ಸುಶ್ರಾವ್ಯವಾಗಿ ವಚನ ಮಂಗಳಗೊಳಿಸುವ ಶರಣೆ ಅನ್ನಪೂರ್ಣ ಅಗಡಿಯವರಿಗೆ ಆತ್ಮೀಯ ಸ್ವಾಗತ ಕೋರುವೆ. ಇವತ್ತು ವಿಶೇಷ ಉಪನ್ಯಾಸ ನೀಡಲಿರುವ ಶರಣೆ ರತ್ನಕ್ಕ ದ್ರೋಳಿಯವರು ಶರಣೆ ಸತ್ಯಕ್ಕನ ಕುರಿತು ಹಾಗೂ ಶರಣೆ ಇಂದಿರಾ ಹೋಳ್ಕರ್ ಇವರು ಶರಣೆ ಮೋಳಿಗೆ ಮಹಾದೇವಿಯರ ಕುರಿತು ಉಪನ್ಯಾಸ. ಇವರಿಬ್ಬರಿಗೂ ಆತ್ಮೀಯತೆಯ ಸ್ವಾಗತ ಸುಸ್ವಾಗತ. ಮಾರ್ಗದರ್ಶನ ಮಾಡುವ ಶರಣೆ ಡಾಕ್ಟರ್ ಗೀತಾ ಡಿಗ್ಗೆ ಮತ್ತು ಶರಣು ಸಮರ್ಪಣೆ ಮಾಡುವ ಶರಣೆ ಬಸಮ್ಮ ಭರಂಶೆಟ್ಟಿ ಹಾಗೂ ಕಾರ್ಯಕ್ರಮ ನಿರ್ವಹಣೆ ಮಾಡುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹೇಳಿ ವೇದಿಕೆಗೆ ಬರಮಾಡಿಕೊಳ್ಳುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣೆ ಡಾಕ್ಟರ್ ಪ್ರಿಯಂವದ ಹುಲಗಬಾಳಿ, ಶರಣ್ ಡಾಕ್ಟರ್ ಚನ್ನಪ್ಪ ಕಟ್ಟಿ, ಶರಣ್ ಶಿವಪ್ಪ ಗವಸಾನಿ, ಶರಣ್ ಡಾಕ್ಟರ್ ಲಿಂಗಪ್ಪನ ಕಲಬುರ್ಗಿ, ಶರಣೆ ಲೀನಕ್ಕ ಕಲಬುರ್ಗಿ, ಶರಣ ಶಿವಲಿಂಗಪ್ಪ ಕಲಬುರ್ಗಿ ಇವರೆಲ್ಲರಿಗೂ ಆದರದ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ಹಾರ್ದಿಕ ಸ್ವಾಗತ ಕೋರುವೆ. ಅದೇ ರೀತಿ ಕಾರ್ಯವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮಕ್ಕ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವೆ. ಮತ್ತೊಮ್ಮೆ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಪ್ರಾಸ್ತಾವಿಕವಾಗಿ ನಾನು ಒಂದೆರಡು ನುಡಿಗಳನ್ನು ಹೇಳುವೆ. ಕಳೆದ 4-5 ವರ್ಷದಿಂದ ಅವ್ಯಾಹತವಾಗಿ ನಡೆಯುವ ಈ ಸಂಘಟನೆಯು ಎಲ್ಲರ ಅಚ್ಚುಮೆಚ್ಚಿನ ಸಂಘಟನೆ ಎಂದು ಹೇಳಲು ತುಂಬಾ ಸಂತೋಷ. ಹಾಗೆ ಅಕ್ಕನ ಅರಿವು ಈ ಸಂಘಟನೆ ನಮಗೆಲ್ಲ 12ನೇ ಶತಮಾನದ ಅನುಭವ ಮಂಟಪವೆಂದು ಹೇಳಲು ಕೂಡ ಸಂತೋಷವೆನಿಸುತ್ತದೆ. ಪ್ರತಿ ಶನಿವಾರ ರವಿವಾರ ನಡೆಯುವ ಗೂಗಲ್ ಮೀಟ್ ದೊಳಗೆ ಶರಣರ ಚಿಂತನೆ, ವಚನ ವಿಶ್ಲೇಷಣೆಗಳು, ಹೊಸ ಹೊಸ ಜ್ಞಾನ ಪಡೆದುಕೊಳ್ಳುವ ಹಾಗೂ ಕೇಳುವ ಹೇಳುವ ಅವಕಾಶ ನಿಮಗೆಲ್ಲ ದೊರೆತದ್ದು ದೊಡ್ಡ ಭಾಗ್ಯವೇ ಸರಿ. ಹಾಗೆ ಶ್ರಾವಣ ಮಾಸದ ದತ್ತಿ ಉಪನ್ಯಾಸಗಳು ಎಲ್ಲರಿಗೂ ಅಚ್ಚುಮೆಚ್ಚುವಂತಹ ಹೆಮ್ಮೆಯ ವಿಷಯವಾಗಿದೆ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಮಣ್ಣೆ ಮೊದಲು, ಶಿವಪಥವನ್ನರಿಯಲು ಗುರುಪಥವೇ ಮೊದಲು ಎನ್ನುವ ಹಾಗೆ ಅಕ್ಕನ ಅರಿವಿನ ಸಮಸ್ತ ಶರಣ ಬಂಧುಗಳಿಗೆಲ್ಲರಿಗೂ ಗುರು ರೂಪದಿಂದ ಮಾರ್ಗದರ್ಶನ ಮಾಡುತ್ತಿರುವ ನಮಗೆಲ್ಲ ಸಾಮಾಜಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ಜ್ಞಾನ ನೀಡುತ್ತಲೇ ಇರುತ್ತಾರೆ. ಈ ಸಂಘಟನೆಯಲ್ಲಿ ಸಾಹಿತ್ಯಿಕವಾಗಿ ಎಲ್ಲರಿಗೂ ಶರಣರ ಕುರಿತು ಲೇಖನಗಳನ್ನು ಬರೆಯಲು, ಅನುಭವ ಹಂಚಿಕೊಳ್ಳಲು ಅವರಿವರೆನ್ನದೇ ಸಮಾನ ಅವಕಾಶಗಳನ್ನು ರೂಪಿಸಿಕೊಡುತ್ತಿರುವ ಶರಣ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈಗಾಗಲೇ ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಹೀಗೆ ಬಸವಾದಿ ಶರಣರ ಪ್ರಚಾರ, ತನ್ನನ್ನು ತಾನು ಅರಿಯುವ, ಜ್ಞಾನ ಪಡೆಯುವ ಸತ್ಕಾರ್ಯವನ್ನು ಸದಾ ಮುಂದುವರಿಯಲೆಂದು ಹಾರೈಸುವೆ. ಇಂತಹ ಮಹತ್ಕಾರ್ಯಗಳನ್ನು ನಡೆಸಿಕೊಂಡು ಮುನ್ನುಗ್ಗುತ್ತಿರುವ ಅಕ್ಕನ ಅರಿವಿನ ರೂವಾರಿಗಳಾದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯದ ಆಧಾರದ ಧನ್ಯವಾದ ಹೇಳುತ್ತಾ ಇವತ್ತಿನ ಮುಖ್ಯ ಘಟ್ಟದ ಅನುಭವಿ ಉಪನ್ಯಾಸಕರ ಪರಿಚಯ. ಶರಣೆ ಸತ್ತಕ್ಕ ಇವರ ಉಪನ್ಯಾಸ ನೀಡುತ್ತಲಿದ್ದಾರೆ ಶರಣೆ ರತ್ನಕ್ಕ ಕಾದ್ರೋಳಿ ಅವರು. ಇವರು ಈಗಾಗಲೇ ಸಾಕಷ್ಟು ಉಪನ್ಯಾಸ ನೀಡಿದ್ದಾರೆ ಎಂದು ಹೇಳಬಹುದು. ಇವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಾಗನೂರ್ ಗ್ರಾಮದವರು. ಈ ಸದ್ಯ ಅವರು ಶಿವಮೊಗ್ಗದಲ್ಲಿ ವಾಸವಿದ್ದು ಶಿಕ್ಷಕಿಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಹವ್ಯಾಸ ಶರಣರ ವಿಚಾರಗಳನ್ನು ತಿಳಿಯುವುದು, ಶರಣರ ಬಗ್ಗೆ ಲೇಖನ ಕವನಗಳನ್ನು ಬರೆಯುವುದು ಇವರ ಹವ್ಯಾಸವಾಗಿದೆ. ರಾಷ್ಟ್ರೀಯ ಬಸವದ ಅಕ್ಕನ ಬಳಗ ಶರಣ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರತರಾಗಿದ್ದಾರೆ. ಬಸವ ತತ್ವವನ್ನು ತಿಳಿಯುವುದು, ಆಚರಿಸುವುದು, ಸಾಧ್ಯವಾದಷ್ಟು ಬಸವ ತತ್ವಗಳನ್ನು ಪ್ರಚಾರ ಮಾಡುವ ಅವರ ಮೂಲ ಉದ್ದೇಶವಾಗಿರುವುದು. ಬಸವ ಸಮಿತಿಯ ಬಸವ ಪಥಕ್ಕೆ ಲೇಖನಗಳನ್ನು ಕವನಗಳನ್ನು ಬರೆಯುವುದು, ಚುಟುಕು ಮುಂತಾದ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ತುಂಬಾ ಹೆಮ್ಮೆಯ ವಿಷಯ. ಅವರ ಸೇವೆ ಹೀಗೆ ನಿರಂತರವಾಗಿ ನಡೆಯುತ್ತಿರಲಿ ಎಂದು ಆಶಿಸುವೆ. ಅವರಿಗೂ
ವೇದಿಕೆಗೆ ಹಾರ್ದಿಕ ಸ್ವಾಗತ. ಇನ್ನು ಇಂದಿರಾ ಪ ಹೋಳ್ಕರ್ ಇವರ ಸಂಕ್ಷಿಪ್ತ ಪರಿಚಯ. ಇವರ ಜನನ 4/11/1984 ಅನುಗೋಳ್ ಬೆಳಗಾವದಲ್ಲಿ. ಶಿಕ್ಷಣ MA DEd BEd KST KSET. ಇವರ ವೃತ್ತಿ 10 ವರ್ಷ ಸೇಂಟ್ ಮೇರೀಸ್ ಸಂತ ಮೀರಾ ಹಾಗೂ KLS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ರಾಣಿ ಪಾರ್ವತಿ ದೇವಿ ಆರ್ಟ್ಸ್ ಅಂಡ್ ಕಾಮರ್ಸ್ ವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಇವರ ಸಾಹಿತ್ಯ ಸೇವೆ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ. ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗಿಯಾಗಿದ್ದಾರೆ. ಇವರ ಸಾಹಿತ್ಯಗಳ ಪ್ರಕಟಣೆ ಮಿಂಚು ಮಿಂಚೈತಿ ಪ್ರಥಮ ಕವನ ಸಂಕಲನ ಜಾಜಿ ಮಲ್ಲಿಗೆ ಕವಿ ಡಾಕ್ಟರ್ ಸತ್ಯಾನಂದ್ ಪಾತ್ರೋಟ್ ಇವರಿಂದ ಬಿಡುಗಡೆಯಾಗಿದೆ. ಸಂಶೋಧನಾ ಲೇಖನಗಳು ಶ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಹಾಗೂ ISSN/ISBN ಜರ್ನಲ್ಗಳಲ್ಲಿ ಪ್ರಕಟಗೊಂಡಿವೆ. ಬೆಳಗಾವಿ ರೋಸ್ಟ್ರಮ್ ಡೈರೀಸ್ ಬೆಳಗಾವಿ ಇವರಿಂದ ಸಂದರ್ಶನ ಸಂಪ್ರದಾಯದ ಪದಗಳ ಕುರಿತು ಸಂಶೋಧನಾ ಪ್ರತಿಕ್ರಿಯೆ ನಡೆದಿದೆ. ಹೀಗೆ ಸಾಹಿತ್ಯಿಕ ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ನಿರತರಾಗಿರುವರೆಂದು ಹೇಳಿ ಇವರಿಗೆ ವೇದಿಕೆಗೆ ಸ್ವಾಗತ ಕೋರುವೆ. ಇವತ್ತು ನನ್ನ ಸ್ವಾಗತ ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿಕೊಡುವ ಸೇವೆಗೆ ಅವಕಾಶ ಕೊಟ್ಟಿರುವ ಈ ವೇದಿಕೆಯ ಸಂಘಟನೆಗೆ ಧನ್ಯವಾದಗಳು. ಸರ್ವರಿಗೂ ಶರಣಾರ್ಥಿಗಳು. ಜೈ ಗುರು ಬಸವ. ಆತ್ಮೀಯತೆಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸವ ಬಂಧುಗಳಿಗೆ ಸ್ವಾಗತಿಸಿ ಉಪನ್ಯಾಸಕರ ಪರಿಚಯವನ್ನು ಅಚ್ಚುಕಟ್ಟಾಗಿ ತಿಳಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶರಣಿ ಶಾಂತಾ ದುಳಂಗೆ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಿಶೇಷ ಉಪನ್ಯಾಸ. ಮೊದಲಿಗೆ ಬಸವಯುಗದ ವಚನಕಾರತಿ ಶರಣಿ ಸತ್ಯಕ್ಕನ ಬಗ್ಗೆ ಶರಣಿ ರತ್ನಕ್ಕ ಕಾದ್ರೋಳಿ ಅಕ್ಕನವರು ಉಪನ್ಯಾಸ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರತ್ನಕ್ಕ. ಶರಣಾರ್ಥಿ ಕಾರ್ಯಕ್ರಮ ಯಾಕೋ ಆಗ್ತಾ ಇದೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಎಕೋ ಆಗ್ತಾ ಇದೆಯಲ್ಲ ಅಕ್ಕರೆ? ಕರೆಕ್ಟ್ ಕೇಳಿಸ್ತಾ ಇದೆ. ನನಗಿಲ್ಲಿ ವಾಪಸ್ ಕೇಳಿಸ್ತಾ ಇದೆ. ಇರ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆದು ಅಪ್ಪ ಗುರು ಬಸವಣ್ಣನವರನ್ನು ಸ್ಮರಿಸಿ ಪ್ರಾತಸ್ಮರಣೀಯರಾದ ಎಲ್ಲ ಶರಣರುಗಳನ್ನು ನೆನೆದು ಈ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಶರಣೆ ಸುಧಕ್ಕ ಪಾಟೀಲ್ ಅವರ ತಂದೆಯವರಾದ BM ಪಾಟೀಲ್ರು ಮತ್ತೆ ಅವರ ತಾಯಿಯವರಾದ ಅಕ್ಕಮಹಾದೇವಿ ಪಾಟೀಲ್ ಇವರ ಸ್ಮರಣಾರ್ಥ ಉಪನ್ಯಾಸ ಏರ್ಪಡಿಸತಕ್ಕಂತಹ ಈ ಒಂದು ಅವರ ಕುಟುಂಬಕ್ಕೂ ಅನಂತ ಶರಣುಗಳನ್ನು ಸಲ್ಲಿಸಿ ನನಗೆ ಕೊಟ್ಟಿರುವಂತಹ ವಿಷಯ ಶರಣೆ ಸತ್ಯಕ್ಕ. ಈ ಸತ್ಯಕ್ಕ ಶರಣೆಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಶರಣೆ ಸತ್ಯಕ್ಕನವರು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದಿಂದ, ಇಲ್ಲೇ ಶಿವಮೊಗ್ಗ ಜಿಲ್ಲೆಯವರೇ. ಅದಕ್ಕೆ ನನಗೆ ಈ ವಿಷಯ ಕೊಟ್ಟಿದ್ದಾರೆ ಅನಿಸ್ತು. ನನಗೆ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಹಿರೇಜಂಬೂರ್ ಅಂತ ಒಂದು ಊರಿದೆ. ಹಿರೇಜಂಬೂರ್ ಅನ್ನುವಂತಹ ಊರಲ್ಲಿ ಸತ್ಯಕ್ಕ ಜನಿಸ್ತಾರೆ. ಅಲ್ಲಿ ಒಂದು ದೇವಾಲಯವಿದೆ, ಶಂಭು ಜಕ್ಕೇಶ್ವರ ಅನ್ನುವಂತಹ ದೇವಾಲಯವಿದೆ. ಅದಕ್ಕೆ ಜಕ್ಕೇಶ್ವರ ಗುಡಿ ಅಂತ ಕರೀತಾರೆ ಇಲ್ಲಿ ಜನ. ಆ ಒಂದು ದಲಿತ ಸಮುದಾಯದ ಜನ ಇಂದಿಗೂ ಆ ಒಂದು ಜಕ್ಕೇಶ್ವರ ದೇವರಿಗೆ ಹರಕೆ ತೀರ್ಸೋದು, ವರ್ಷಕ್ಕೊಂದ್ಸಲ ಅಲ್ಲಿ ಜಾತ್ರೆ ಮಾಡೋದು ಇವನ್ನೆಲ್ಲ ಮಾಡ್ತಾರೆ. ಆದ್ರೆ ಅದು ಸತ್ಯಕ್ಕನ ಶಿವಭಕ್ತಿಯ ನಿಷ್ಠೆಗೆ ಒಂದು ಹೆಸರುವಾಸಿಯಾಗಿದೆ. ಅಂದ್ರೆ ಆ ಒಂದು ಶಂಭು ಜಕ್ಕೇಶ್ವರನ ಅಲ್ಲಿ ಅವರು ಅರ್ಥ ಭಕ್ತಿಯಿಂದ ಇದ್ದು ನಂತರ ಶರಣರ ಒಡನಾಟಕ್ಕೆ ಬರ್ತಾರೆ ನಮ್ಮ ಸತ್ಯಕ್ಕನವರು. ಅನೇಕ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಅವರು ಹರನು ಚರರೂಪಿಂದೆ ಹರಿ ಎಂಬ ನುಡಿವಳೆ ಕರದ ಹುಟ್ಟಿಂದೆ ಟಿವಿ ಸೃಷ್ಟಿನೊಳ್ಳೆದ ಗುರುವು
ಸತ್ಯಕ್ಕ ಶರಣ ಆಗು ಅನ್ನುವಂತಹ ಅನೇಕ ತ್ರಿವಿಧಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಹಾಗೆ ಎಲ್ಲ ಶರಣೆಯರ ಜೊತೆಗೆ ಇವರು ಬಹಳ ಅನ್ಯೋನ್ಯವಾಗಿರ್ತಾರೆ. ಒಂದು ಪ್ರಸಂಗದಲ್ಲಿ ಮುಕ್ತಾಯಕ್ಕ ಒಂದು ತಮ್ಮ ಅಣ್ಣನ ಜಗನ್ಮನ ಒಂದು ಶೋಕ ಸಾಗರದಲ್ಲಿ ಮುಳುಗಿದಾಗ ಆ ಒಂದು ಲೌಕಿಕ ಸಾವಿಗಾಗಿ ಯಾಕಷ್ಟು ಶೋಕ ವ್ಯಕ್ತಪಡಿಸ್ತೀರಿ ಅನ್ನುವಂತಹ ಭಾವವನ್ನ ಸತ್ಯಕ್ಕನವರು ಮುಕ್ತಾಯಕ್ಕರಿಗೆ ಹೇಳ್ತಾರೆ. ಯಾಕಂದ್ರೆ ಭಕ್ತರಿಗೆ ಅಕ್ಕೆ ಶೋಕ ದುಃಖ ಉಂಟೆ ಅಯ್ಯ, ಅತ್ತು ಕಳೆವ ನೋವ ಹಾಡಿ ಕಳೆಯಲೇಕಯ್ಯ, ಈ ಮುಕ್ತಾಯಕ್ಕಳ ಕಕ್ಕುಲತೆಯ ಶಂಭು ಜಕ್ಕೇಶ್ವರನ ಚರಣರೊಪ್ಪರಯ್ಯ ಅಂತ ಹೇಳ್ತಾರೆ. ಅಂದ್ರೆ ಇದು ಲೌಕಿಕದ ಸಾವು. ಈ ಒಂದು ಅಧ್ಯಾತ್ಮದ ಒಂದು ಮೇರು ಪರ್ವತವಾಗಿರುವಂತಹ ನೀವು ಈ ರೀತಿಯಾಗಿ ಶೋಕವನ್ನು ಮಾಡಬಾರ್ದು ಅನ್ನೋದನ್ನ ಸತ್ಯಕ್ಕ ಹೇಳ್ತಾರೆ. ಅವಾಗ ಸತ್ಯಕ್ಕನ ಅಪೇಕ್ಷೆಗೆ ಮುಕ್ತಾಯಕ್ಕ ಹೇಳ್ತಾರೆ, ನೋಡ್ರಿ ಶರಣೆಯರೆಲ್ಲ ವಚನಗಳಲ್ಲೇ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಧ್ಯಾನಿಸಿ ನೆನೆವಡೆ ಸೋಕಿಶಲೆಂಬೆರಲೇ ಅವ್ವ, ಈ ಅಜಗನ್ಮ ತಂದೆಯ ನಗಲಿ ನಾನೆಂತೂ ಸೈರಿಸುವೆನೆಲೆ ಸತ್ಯಕ್ಕ ತಾಯೇ, ಆಹಾ ಅಂತ ಹೇಳಿ ಅವರು ಮತ್ತೆ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಹೀಗೆ ಅನೇಕ ಪ್ರಸಂಗಗಳು ಅವರ ಒಂದು ವಚನಗಳಲ್ಲಿ ಬರ್ತವೆ. ಮತ್ತೆ ಅವರು ಸತ್ಯಕ್ಕನ ಒಂದು ಸತ್ಯನಿಷ್ಠೆಯನ್ನ ಹರಿಹರ ಮತ್ತೆ ಭೀಮಕವಿ ಅವರು ಬೇರೆ ರೀತಿಯಲ್ಲಿ ಒಂದು ವರ್ಗೀಕರಿಸಿ ಅವರ ಋತ ನಿಷ್ಠೆಯ ಬಗ್ಗೆ ಶಿವ ನಿಜ ರೂಪದಲ್ಲಿ ಬಂದ ಹಾಗೆ ಅಂತ ಹೇಳ್ತಾರೆ. ಅದು 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 ಉದ್ದದ ಕತೆ ಬೇಡ. ಅದೇ ರೀತಿಯಾಗಿ ಇವರು ಶಂಭು ಜಂಕೇಶ್ವರ ಎನ್ನುವಂತಹ ಸತ್ಯಕ್ಕನ ವಚನಾಂಕಿತ ಹೊಂದಿ ಇವರು 37 ವಚನಗಳು ಇವರು ದೊರಕಿವೆ. ಆ ಒಂದು ಶಂಭು ಜಕ್ಕೇಶ್ವರನಲ್ಲದೆ ಉಳಿದ ದೈವಗಳು ಉಂಟೆ ಅನ್ನುವಂತಹ ಇವರ ವಚನಗಳಲ್ಲಿ ಏಕದೈವ ನಿಷ್ಠೆ, ಆ ಒಂದು ಶಿವಚರಣರ ಬಗ್ಗೆ ಇರುವಂತಹ ಭಕ್ತಿ, ಸತ್ಯ ಸದಾಚಾರ ಅವೆಲ್ಲ ಅವರ ವಚನಗಳಲ್ಲಿ ನಾವು ನೋಡಬಹುದು. ಒಂದು ಈ ಸತ್ಯಕ್ಕನವರು ಶಿವಶರಣರ ಬಗ್ಗೆ ಭಕ್ತಿ ಗೌರವವುಳ್ಳಂತಹ ಸತ್ಯಕ್ಕ ಧಾಂಬಿಕ ಭಕ್ತಿ ಮತ್ತು ವೇಷಧಾರಿ ಗುರು ಶಿಷ್ಯರನ್ನ ಕಟುವಾಗಿ ಟೀಕೆ ಮಾಡ್ತಾರೆ ಇವರು ತಮ್ಮ ವಚನಗಳಲ್ಲಿ. ಅಂತರಂಗದಲ್ಲಿ ಸದಾಚಾರ ಸಂಪತ್ತನ್ನ ವೃದ್ಧಿಸುವಂತಹ ಈ ಬಹಿರಂಗದ ಧಾಂಬಿಕ ಆಚರಣೆಗಳಲ್ಲಿ ಸತ್ಯಕ್ಕನಿಗೆ ವಿಶ್ವಾಸ ಇಲ್ಲ. ನೈತಿಕತೆ ಆಚಾರ ಶುದ್ಧಿಯೇ ನಿಜವಾದ ಒಂದು ದೃಢ ನಂಬಿಕೆ ಸತ್ಯಕ್ಕನಲ್ಲಿ ನಾವು ಕಾಣಬಹುದು. ಪರಧನ ಪರಸ್ತ್ರೀ ಪರ ದೈವಗಳೆರಗದಿಪ್ಪುದೇ ನೇಮ ಅನ್ನೋದು ಅವ್ರು ಹೇಳ್ತಾರೆ. ಬಹಳ ವಚನಗಳಲ್ಲಿ ಅವರು ಈ ರೀತಿಯಾದ ಒಂದು ವ್ರತ ನಿಷ್ಠೆ, ನಂಬಿಕೆ, ಕಾಯಕಗಳ ಬಗ್ಗೆ ಇರುವಂತಹ ಭಕ್ತಿ ಇನ್ನೆಲ್ಲವನ್ನು ಅವರು ತಮ್ಮ ವಚನಗಳಲ್ಲಿ ತೋರಿಸಿದ್ದಾರೆ. ಮತ್ತೆ ಅರಿವಿನ ಮಾರ್ಗದಲ್ಲಿ ಆ ಒಂದು ಆಧ್ಯಾತ್ಮಿಕ ಸಾಧನೆಗೆ ಬೇಕಾಗಿರುವಂತಹ ಎಲ್ಲ ಬಳಲಾಟಗಳನ್ನ ವಚನಗಳಲ್ಲಿ ನಮಗೆ ತುಂಬಿ ಕೊಟ್ಟಿದ್ದಾರೆ. ಅವರ ಒಂದು ಅನುಭವದಿಂದ ಅವ್ರು ಹೇಳ್ತಾರೆ, ಏಕೆಂದ ಭಾರದ ಭವನಗಳಲ್ಲಿ ಬರಿಸಿದೆ, ಏಕೆಂದ ಘೋರ ಸಂಸಾರದಲ್ಲಿರಿಸಿದೆ, ಏಕೆನಿಗೆ ಕರುಣಿಸಲೊಲ್ಲದೆ ಕಾಡಿಗೆ, ಏಕೆ ಹೇಳ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನೋ, ಸಾಕಲಾಗದೆಂದು ಅಪ್ಪತ್ತಿ ನೂಕಿದಡೆ, ಏಕೆ ನಾ ನಿಮ್ಮ ಬಿಡುವೆ ಜಂಬ ಜಕ್ಕೇಶ್ವರ ಅಂತ ಕೇಳ್ತಾರೆ. ಅಂದ್ರೆ ನೋಡ್ರಿ ಈ ವಚನದ ಕೊನೆಯ ಸಾಲು, ಯಾಕೆ ನಾನ್ ನಿಮ್ಮನ್ನ ಬಿಡ್ತೇನೆ ಅನ್ನುವಂತಹ ಒಂದು ಅನುಮಾನ ನಿಮಗೆ, ನನ್ನ ದೃಢತೆ, ನನ್ನ ವೈಶಿಷ್ಟ್ಯತೆ ನಿಮಗ್ ಗೊತ್ತಾಗ್ತಿಲ್ವಾ ಅನ್ನುವಂತ ನೋಡ್ರಿ ಆ ಪರಮಾತ್ಮನ ಜೊತೆಗೆ ಮಾತಾಡುವ ಮಾತುಗಳು, ಆ ಮಾತುಗಳಲ್ಲಿ ನಾವು ಆ ವಚನಗಳಲ್ಲಿ ಅವರ ಒಂದು ನಿಷ್ಠೆಯನ್ನ ಕಾಣಬಹುದು. ಮತ್ತೆ ಇನಿಯಂಗೆ ತವಕವಿಲ್ಲ, ನನಗೆ ಸ್ಮರಣೆ ಇಲ್ಲ, ಮನದಿಚ್ಛೆಯನ್ನರಿಯುವ ಸಖಿಯರಿಲ್ಲ, ಇನ್ನೇವನವ ಅನ್ನುವಂತಹ ಒಂದು ಕಳಕಳತಿ. ಒಂದು ರೀತಿಯಲ್ಲಿ ಇವರು ಅಕ್ಕಮಹಾದೇವಿ ತರನೇ ಭಾವ ತೀವ್ರತೆಯಿಂದ ಆ ಏನು ಒಂದು ಸತಿಪತಿ ಭಾವದ ಅಭಿವ್ಯಕ್ತಿ ಸೊಗಸಿದೆ ನೋಡ್ರಿ, ಆ ಒಂದು ನಿಲುವನ್ನ
ಈ ಒಂದು ಇವರ ಸತ್ಯಕರ್ಮ ವಚನಗಳಲ್ಲಿ ನಾವು ಕಾಣ್ತೀವಿ. ಅವರ ಒಂದು ಸತ್ಯನಿಷ್ಠೆ, ಆಚಾರ ಶುದ್ಧಿ, ಅವರ ವ್ಯಕ್ತಿತ್ವ ಎಲ್ಲವನ್ನು ಅವರ ವಚನಗಳಲ್ಲಿ ನಾವು ಕಾಣ್ತೀವಿ. ಅವರ ಒಂದು ಮುಖ್ಯವಾದ ವಚನ ಬರುತ್ತೆ. ಲಂಚ ವಂಚನಕ್ಕೆ ಕಲ್ಯಾಣದ ಬಾಸು, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣ ಅನ್ನುವಂತಹ ಆ ಒಂದು ಸತ್ಯಕ್ಕನ ದೃಢಚಿತ್ತದ ವ್ಯಕ್ತಿತ್ವವನ್ನು ನಾವು ಇದರಲ್ಲಿ ನೋಡ್ಬೋದು. ಹಂಗೆ ಅದನ್ನ ಕಾಣ್ಬಹುದ್ರಿ ನಿಜವಾಗ್ಲು. ಈಗಿನ ಒಂದು ಇದ್ರಲ್ಲಿ ಶಿವಭಕ್ತನಾಗ್ಬೇಕಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ತನ್ನ ಒಂದು ಈ ವಚನದಲ್ಲಿ ಅವರು ಹೇಳಿದ್ದಾರೆ. ಆದ್ರೆ ಈ ಒಂದು ಜಗತ್ತಿನಲ್ಲಿ ಈ ರೀತಿಯಾದ ಜನರನ್ನ ನಾವು ಕಾಣೋದು ಬಹಳ ಕಷ್ಟ. ನಾವು ಕಷ್ಟಪಟ್ಟು ದುಡಿದು ಇನ್ನೂ ಸನ್ಮಾರ್ಗವನ್ನ ಬಿಟ್ಟು ಎಷ್ಟೋ ವರ್ಷಗಳಾದವು. ಲಂಚ ಕೊಟ್ಟವರಿಗೆ ಮಂಚವು, ಲಂಚ ಕೊಟ್ಟವರಿಗೆ ಮಾತ್ರ ಇಲ್ಲಿ ಎಲ್ಲವೂ ದೊರೆತು ಬಿಡುತ್ತೆ ಅನ್ನುವಂತಹ ಈಗಿನ ಕಾಲದಲ್ಲಿ ಇದು ಹಿಂಗ. ಅದನ್ನ ಹಿಂದಿನ ಒಂದು ನಮ್ಮ ಹಿರಿಯರ ಒಂದು ದಾರಿಯನ್ನ ಯಾರು ಯೋಚನೆ ಮಾಡಲ್ಲ ರೀ ನಿಜವಾಗ್ಲು. ಹೇಳ್ತಾರೆ ಇಲ್ಲಿ ಸತ್ಯಕ್ಕನವ್ರು ಹೇಳ್ತಾರೆ, ಒಳ್ಳೆ ರೀತಿಯಿಂದ ದುಡಿದು ಬಾಳುವವನಿಗೆ ನೆಮ್ಮದಿ ಇಲ್ಲ ಅಂತ ಈಗಿನ ಜನ ಹೇಳಿದ್ರೆ, ಆಗಿನ ಶರಣರು ಏನ್ ಹೇಳ್ತಾರೆ, ಆ ಒಂದು ಸುಖದ ಸುಪ್ಪತ್ತಿಗೆ ನಮ್ಗೆ ಬೇಡವೇ ಬೇಡ ಅನ್ನೋ ಮಾತನ್ನ ಅವರು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಹಾಗೆ ನಮ್ಮ ಅನೇಕ ಶರಣರು ನಮಗೆ ದಾರಿ ದೀಪ ಆಗಿದ್ದಾರೆ. ಆ ರೀತಿಯಾಗಿ ನಾವು ಈ ಶರಣೆಯರಲ್ಲಿ ಶ್ರೇಷ್ಠರು ಕನಿಷ್ಠರು ಅಂತ ಹೇಳೋ ಹೋಗಿಲ್ಲ ರೀ. 35 ಶರಣೆಯರಾದ್ರೂ ಕೂಡ ಎಲ್ಲರೂ ಒಬ್ಬರಿಗಿಂತ ಒಬ್ರು ನಿಷ್ಠಾವಂತರು. ಅವಾಗ್ಲೇ ಒಂದು ಯಾವ್ದೋ ನಾನು ಇದು ಕಾರ್ಯಕ್ರಮ ಹೇಳ್ತಾ ಇದ್ದೆ, ಅನ್ನೋರ್ದು ಪಟ್ಟಣನ್ನವ್ರದ್ದು. ಆ ಒಂದು ಶರಣೆಯರು ಯಾವ ರೀತಿ ಬದುಕ್ತಾ ಇದ್ರು, ಎಷ್ಟು ಸತ್ಯನಿಷ್ಠೆಯಿಂದ ಬದುಕ್ತಾ ಇದ್ರು ಅನ್ನೋದನ್ನ ನಾನು ಕೇಳ್ತಾ ಇದ್ದೆ. ಈ ಒಂದು ಏನು ಅಕ್ಕನ ಅರಿವಿನ ಕಾರ್ಯಕ್ರಮದಲ್ಲಿ ನಾವು ಎಷ್ಟೊಂದು ಶರಣೆಯರ ವಚನಗಳನ್ನ, ಶರಣರ ವಿಚಾರಗಳನ್ನ, ಹಾಗೂ ಈ ಧರ್ಮಕ್ಕೆ ದುಡಿದಿರ್ತಕ್ಕಂತಹ ದಾರ್ಶನಿಕರನ್ನ ವಿಚಾರಗಳನ್ನ ನಾವು ತಿಳಿತಾ ಇದ್ವಿ. ಹಾಗೆ ಇನ್ನು ಸತ್ಯಕ್ಕನ ವಿಚಾರಕ್ಕೆ ಬರ್ಬೇಕು ಅಂತಂದ್ರೆ, ಅವರು ತಮ್ಮ ವೈಚಾರಿಕಕ್ಕೆ ಒಂದು ನಿದರ್ಶನವಾಗಿ ಒಂದು ವಚನವನ್ನು ಹೇಳ್ತಾರೆ. ಮೊಲೆ ಮುಡಿ ಇದ್ದವೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾವೆ ಬಲ್ಲವರ ನೀತಿಯಲ್ಲ ಅನ್ನೋ ಒಂದು ಅವ್ರ ವಚನ ಈ ಒಂದು ಸಮಕಾಲೀನ ಸಮಾಜದ ಜೀವ ವಿರೋಧಿ ಆಚರಣೆಗಳನ್ನ ಮನುಷ್ಯ ಹೆಚ್ಚು ಶುದ್ಧತೆಯಿಂದ ತೀವ್ರವಾಗಿ ಖಂಡಿಸುವಂತಹ ಸತ್ಯಕ ಅಧ್ಯಾತ್ಮದ ವಿದ್ಯೆಯನ್ನ ಹಣಗಳಿಕೆಗಾಗಿ ಮಾರಿಕೊಳ್ಳೋದು, ಆ ಒಂದು ನೈತಿಕ ಅಧಪತನಕ್ಕೆ ಅವರು ಸಿಡಿಮಿಡಿಗೊಳ್ತಾರೆ. ಈ ತರದ ವಚನಗಳ ಮುಖಾಂತರ ನೋಡ್ರಿ, ಇಂಥ ಒಂದು ನಿಲುವನ್ನು ಹೊಂದಿರತಕ್ಕಂಥವ್ರು ಒಂದು 50% ಇದ್ದಿದ್ರೆ ಎಷ್ಟೋ ನಮ್ಮ ಭಾರತ ದೇಶ ಒಂದು ಉತ್ಕೃಷ್ಟ ಸ್ಥಿತಿಗೆ ಇರ್ತಿತ್ತು ಅಂತ ಹೇಳ್ಬೋದು. ಎಲ್ಲಿದ್ದಾರೆ ಹೇಳ್ರಿ ಈಗ? ಇಲ್ಲ. ಅಲ್ಲಿ ಮತ್ತೆ ಅವರು ಜಾತಿ ವರ್ಗಗಳ ಬಗ್ಗೆ ಹೇಳ್ತಾರೆ. ಜಾತಿ ವರ್ಗ ವರ್ಣಗಳ ತರತಮದಲ್ಲಿ ಒಡೆದು ಹೋಳಾದ ಮನಸ್ಸುಗಳನ್ನ ಆ ಸಾಮರಸ್ಯದ ಸೂತ್ರದಲ್ಲಿ ಒಂದುಗೂಡಿಸುವಂತಹ ವಚನಗಳು. ಆ ಶರಣರ ಲೋಕನೀತಿಯ ನಿರಾಕರಣೆಯನ್ನ ಇವರು ಒಪ್ಪಿಕೊಂಡು ಬರೆಯುವಂತಹ ವಚನಗಳು. ಆವ ಜಾತಿಯಲ್ಲಿ ಜನಿತವಾದಡೇನು ಪೂರ್ವ ಗುಣಾದಿ ಮನಗಳು ಮುಟ್ಟದೆ, ಪೂರ್ವ ಜಾತಿಯನ್ನು ನೆನೆಸದೆ, ಸದಾಚಾರ್ಯರ ಸದ್ಭಕ್ತಿಗೆ ಲಿಂಗ ದೀಕ್ಷೆ ನೀಡಿ ಕರುಣಿಸುವ ಗುರುವನ್ನು, ಅನುಭವದ ನೆಲೆಯನ್ನು ಅರುಹುವ ಜಂಗಮರ ವ್ಯಕ್ತಿತ್ವವನ್ನು ನನಗೆ ಕರುಣಿಸು ಅನ್ನುವಂತಹ ಒಂದು ಇವರ ಬೇಡಿಕೆ ಸಿಕ್ಕಿದೆ ಅವರಿಗೆ. ಆದ್ರೂ ನನಗೆ ಇನ್ನು ಈ ವಚನಗಳನ್ನ ಓದೋರಿಗೆ ಇದು ಆಗ್ಬೇಕು ಅನ್ನೋ ಅವ್ರ ಅನೇಕ ಶರಣರ ಒಂದು ಇದು ತನ್ನನ್ನು ತಾನೇ ಪಕ್ವವಾಗಿ ಆ ಒಂದು ವೃಕ್ಷವು ತನ್ನೊಳಗೆ ಮಾಡಿಕೊಂಡಂತಹ ಆ ಪರಮಾತ್ಮೆಯನ್ನು ಕೊಟ್ಟಂತಹ ಆಜ್ಞೆ ತೊಟ್ಟು ಬಿಟ್ಟ ಹಣ್ಣಿನಂತೆ ಆ ಒಂದು ಸಹಜ ಪರಿಪೂರ್ಣವಾಗಿರ್ಬೇಕು ಅನ್ನುವಂತಹ
ಈ ಸತ್ಯಕ್ಕನ ದರ್ಶನ ನಮಗೆ ಅವರ ವಚನಗಳಲ್ಲಿ ಆಗತ್ತೆ. ಅಂತಹ ಇಷ್ಟೊಂದು ವಚನಗಳು ಅವರಲ್ಲಿ, 32 ವಚನಗಳಲ್ಲಿ ಅಷ್ಟು ನೀತಿಗಳಿದಾವೆ. ಇನ್ನೊಂದು ವಚನ ಹೇಳ್ಬೇಕು ಅಂತಂದ್ರೆ, ಹೊರಗಿದ್ದನೆಂದು ನಾನು ಮರೆದು ಮಾತನಾಡಿದೆ, ಅರಿಯಲಿಯದೆ ಬಂದೆನ್ನ ಅಂತರಂಗದಲ್ಲಿಪ್ಪನು ಅನ್ನುವಂತಹ ಒಂದು ವಚನ, ಉದ್ದದ ವಚನ. ಆ ಒಂದು ಸತ್ಯಕ್ಕನ ಹೆಸರಿನಲ್ಲಿರುವಂತಹ ಆ ಒಂದು ತತ್ವ ಬೋಧೆ, ಆ ನೀತಿ ಬೋಧೆ, ಆ ಒಂದು ತತ್ವ ಪದ, ಮತ್ತೆ ಇನ್ನೂ ಕೆಲವೊಂದು ಕಾಲದಿನ ವಚನಗಳನ್ನು ಕೂಡ ಅವರು ಹೇಳಿದ್ದಾರೆ. ಒಂದು ಇದ್ರಲ್ಲಿ ಹೇಳ್ತಾ ಇದ್ರು, ಅವರು ಅಕ್ಷರ ಬರದೇ ಇರುವ ಶರಣೆಯರಾದ್ರೂ ಅಕ್ಷರಗಳನ್ನು ಕಲಿತು ತಮ್ಮ ಭಾವಗಳನ್ನು ವ್ಯಕ್ತಪಡಿಸಿ ಆ ಒಂದು ಚಂದಿ ಮರಸರು ಆ ಒಂದು ಅನುಭವ ಮಂಟಪದಲ್ಲಿ ಅವರು ತಮ್ಮ ವಚನಗಳನ್ನ ಅವನ್ ಸರಿಯಾಗಿ ವಿಶ್ಲೇಷಿಸಿ ಬರೆದು ಅವನ ಅಚ್ಚುಕಟ್ಟಾಗಿ ಅವನ್ನ ಅಲ್ಲಿ ಅವರ ಒಂದು ಸಹಿಯ ಮುಖಾಂತರ ಅವರದ್ದೇ ಒಂದು ವಚನಾಂಕಿತದಲ್ಲಿ ಅವುಗಳನ್ನ ಪ್ರಸ್ತುತ ಪಡಿಸ್ತಿದ್ರು ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಂಡಿದೀವಿ. ಅದೇ ತರಹ ಇಲ್ಲಿ ಸತ್ಯಕ್ಕನವರು ಈ ಒಂದು ಶರಣರಿಗೆ ಮರಣವಿಲ್ಲ ಅನ್ನುವಂತಹ ಒಂದು ವಚನವನ್ನ ಹೇಳ್ತಾರ ಅವರು. ಕಾರಣದಿಂದ ಕಾಯವ ಬಿಟ್ಟಡೆ ಶೋಕವೇಕೆ, ಶಿವಭಕ್ತರು ಶಿವಾತ್ಮ ಸ್ವರೂಪ ಎನ್ನುವರು ಅನ್ಯರೆಂದುಂಟೆ, ಇದು ಕನ್ನಡದ ಮಾತೆಂದೇ ಶಂಭು ಜಕ್ಕೇಶ್ವರ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಶರಣರಿಗೆ ಮರಣವಿಲ್ಲ, ಮರಣ ಇಲ್ಲದನ್ನು ಸತ್ಯ. ಅಂದ್ರೆ ಮರಣ ಬಂದ್ರೂ ಆ ಕಾಯಕ್ಕೆ ಬರುತ್ತೆ, ಆತ್ಮಕ್ಕೆ ಬರಲ್ಲ ಅನ್ನುವಂತಹ ಇವರೊಂದು ಭಿನ್ನ ಭಾವದ ಒಂದು ವ್ಯಕ್ತಿತ್ವ ಇವರದ್ದು. ಅಲ್ಲಿ ಮುಂದೆ ಕಾರಣದಿಂದ ಕಾಯವ ಬಿಟ್ಟಡೆ ಶೋಕವೇಕೆ ಅಂತ ಹೇಳ್ತಾರೆ. ಕಾಯವನ್ನ ಪ್ರತಿಯೊಬ್ಬರು ಬಿಡ್ಲೇಬೇಕು. ಕಾಯವನ್ನು ಸದಾ ಧರಿಸಿಕೊಂಡು ಇರಕ್ಕಾಗಲ್ಲ. ಯಾಕಂದ್ರೆ ಕಾಯವನ್ನು ಬಿಡೋಕೆ ಯಾವ್ದಾದ್ರು ಒಂದು ನೆಪ ಮಾತ್ರ ಸಾಕು. ಈ ಕಾರಣವಿಲ್ಲದೆ ಕಾಯ ಕಳಚಿಕೊಳ್ಳಕ್ಕಾಗಲ್ಲ. ಕಾರ್ಯವನ್ನು ನಾವು ಬಂದದ್ದನ್ನ ಅದನ್ನ ಪೂರೈಸಲೇಬೇಕು. ಆದ್ರೆ ಕಾಯವನ್ನೇ ಹಿಡ್ಕೊಂಡು ಇದಕ್ಕೆ ಅಂಟುಕೊಂಡು ಇಳಿರಬಾರ್ದು. ಆತ್ಮದ ಒಂದು ಅರಿವನ್ನ ಇಟ್ಕೊಂಡು ಆತ್ಮ ಶಾಶ್ವತವಾಗಿರ್ಬೇಕು ಅನ್ನುವಂತಹ ಒಂದು ನೋಡಿ ಇವರ ಒಂದು ನೀತಿಯಲ್ಲಿ ವಚನದಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ಶರಣರ ಒಂದು ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೋಬಹುದು. ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಮೋಕ್ಷವನ್ನ ಪಡೆಯಬಹುದು, ಮನಸ್ಸಿನಿಂದ ಎಲ್ಲವನ್ನೂ ಪಡೆಯಬಹುದು. ಇಲ್ಲಿ ಶರಣರ ಸಂಘದಲ್ಲಿ ಇರ್ಬೇಕಾದ್ರೆ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಆಚಾರ ವಿಚಾರಗಳನ್ನ ಅಳವಡಿಸಿಕೊಂಡು ಅನುಭವವನ್ನ ಪಡ್ಕೊಂಡು ಆ ಅನುಭವದಿಂದ ನಾವು ಪರಮಾತ್ಮನನ್ನು ಕಾಣೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂತಹ ಮಾತನ್ನ ಈ ಸತ್ಯಕ್ಕನವರ ವಚನಗಳಲ್ಲಿ ನಾವು ಕಾಣಬಹುದು. ಈಗ ಅವರ ಒಂದು ಜೀವನ ಸಾಧನೆ ಎಲ್ಲವನ್ನೂ ನೋಡ್ಬೇಕು ಅಂತಂದ್ರೆ ನಾವು ಅವ್ರ ವಚನಗಳಿಂದಲೇ ನೋಡ್ಬೇಕು. ಆ ಜೀವನ ಚರಿತ್ರೆನಲ್ಲಿ ಬರ್ತವೆ, ಅಷ್ಟು ಸತ್ಯ ಬರಲ್ಲ. ಯಾಕಂದ್ರೆ ಒಂದು 12ನೇ ಶತಮಾನದಿಂದ 300-400 ವರ್ಷಗಳವರೆಗೂ ನಿಗೂಢವಾಗಿರುವಂತಹ ಈ ವಚನಗಳು ಆ ಒಂದು ಎಷ್ಟು ಸತ್ಯವನ್ನ ಆ ಶರಣರು, ಯಾಕಂದ್ರೆ ಶರಣರು ಕೂಡ ತಮ್ಮ ಒಂದು ವಿಚಾರವನ್ನಾಗ್ಲಿ ತಮ್ಮ ಹುಟ್ಟು ಸಂಸಾರಗಳ ಬಗ್ಗೆ ಅವರೆಲ್ಲೂ ಹೇಳ್ಕೊಂಡಿಲ್ಲ. ಶರಣರು ಅನುಭವ ಮಂಟಪ, ಶರಣರ ಸಂಘ, ಶರಣರ ಒಡನಾಟ, ಮತ್ತೆ ತಾವು ಬದುಕಿರುವಂತಹ ಬದುಕು, ಮತ್ತೆ ಸಮಾಜಕ್ಕೆ ಸಿಗುವಂತಹ ಒಂದು ನೀತಿ, ಎಲ್ಲ ಶರಣರು ಅವರೇ ತಾವು ನೀತಿಯಾಗಿ ಉಳಿದಿದ್ದಾರೆ. ನಮಗೆ ಒಂದು ನಮ್ಮ ಲಿಂಗಾಯತದಲ್ಲಿ ಬರುವಂತಹ ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಲಗಳು, ಎಷ್ಟೊಂದು ವಿಚಾರಗಳಿದಾವ್ರಿ. ಆ ಲಿಂಗ ನಿಷ್ಠೆ, ಲಿಂಗವನ್ನು ಪೂಜೆ ಮಾಡಿ ಆ ಪರಮಾತ್ಮನನ್ನ ಕೂಡುವಂತಹ ಒಂದು ಗೌಪ್ಯತೆ,
ಮಂತ್ರ ಗೋಪ್ಯ ಅಂತ ಹೇಳ್ತಾರೆ. ಆಮೇಲೆ ಶೂನ್ಯ ಸಂಪಾದನೆ ಅಂತ ಹೇಳ್ತಾರೆ. ಶೂನ್ಯ ಸಂಪಾದನೆಯಲ್ಲಿ ಎಲ್ಲ ಶರಣರು ಆ ಶೂನ್ಯದಿಂದ ಸೊನ್ನೆಯಿಂದ ಶೂನ್ಯದವರೆಗೆ ಶೂನ್ಯನಾಗುವ ಬಗೆಯನ್ನ ಹೇಳಿದ್ದಾರೆ. ಆ ಒಂದು ಎಷ್ಟೊಂದು ನೀತಿಗಳನ್ನು ನಾವು ಈ ಶರಣರ ಒಂದು ವಿಚಾರಗಳಲ್ಲಿ ತಿಳ್ಕೋಬಹುದು. ಹಾಗೆ ಎಲ್ಲ ಶರಣೆಯರ ಜೊತೆಗೆ ನಮ್ಮ ಸತ್ಯಕ್ಕ ತಾಯಿ ಅವರು ಕೂಡ ತಮ್ಮ ಸತ್ಯ ಶುದ್ಧ ಕಾಯಕದಿಂದ ಹೆಸರುವಾಸಿಯಾಗಿ ಈ ಸಮಾಜಕ್ಕೆ ನೀತಿಯಾಗಿ ನಮ್ಮ ಲಿಂಗಾಯತ ಧರ್ಮಕ್ಕೆ ಕಳಸವಾಗಿದ್ದಂತಹ ಈ ಒಂದು ಎಲ್ಲ ಶರಣರನ್ನ ನಾವು ನೆನೆಯುವುದು, ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಅದೇ ರೀತಿಯಾಗಿ ಇನ್ನು ಇಷ್ಟೊಂದು ವಿಚಾರಗಳನ್ನ ತಿಳಿಯೋದಕ್ಕೆ ನಮ್ಮ ಈ ಒಂದು ಅಂತರ್ಜಾಲದ ಅನುಭವ ಮಂಟಪ ಈ ಅಕ್ಕನ ಅರಿವು ಸಹಾಯಕವಾಗ್ತಾ ಇದೆ. ಈ ಒಂದು ಸಂಪರ್ಕಕ್ಕೆ ನಾವು ಎಷ್ಟು ಕೃತಜ್ಞತೆಗಳಲ್ಲಿದ್ರೂ ಸಾಕಾಗಲ್ಲ. ಈ ರೀತಿಯಾಗಿ ನಾನು ಸತ್ಯಕ್ಕನ ಕೆಲವು ವಿಚಾರಗಳನ್ನ ಈ ಒಂದು ಸಂಪರ್ಕಕ್ಕೆ ಹಾಗೂ ಬಸವಾದಿ ಪ್ರಮತರ ಪಾದಕ್ಕೆ ಅರ್ಪಿಸ್ತೀನಿ ಅಂತ ಹೇಳ್ತಾ ನನ್ನ 2 ನುಡಿಗಳನ್ನ ಮುಗಿಸ್ತೀನಿ. ಶರಣಾರ್ಥಿ. ಸತ್ಯಕ್ಕನ ಜೀವನದಲ್ಲಿ ಅಳವಡಿಸಿಕೊಂಡ ಬಂದ ಆಚಾರ ನಿಷ್ಠೆ, ಸತ್ಯಶುದ್ಧಿ ಮುಂತಾದವರ ಬಗ್ಗೆ ತಿಳಿಸಿಕೊಡುತ್ತಾ ಅಕ್ಕ ಮಹಾದೇವಿ ಈ ರೀತಿಯಲ್ಲಿಯೇ ಸತ್ಯಕ್ಕನು ಕೂಡ ತನ್ನನ್ನು ತಾನು ತನ್ನ ಆರಾಧ್ಯ ದೇವರಿಗೆ ಅರ್ಪಿಸಿಕೊಂಡಿದ್ದರೆಂದು ಸರಳ ವಚನ ಮೂಲಕ ತಿಳಿಸಿಕೊಟ್ಟ ಅಕ್ಕನವರಿಗೆ ಧನ್ಯವಾದಗಳು. 2ನೇದಾಗಿ ಶರಣೆ ಮೋಳಿಗೆ ಮಹಾದೇವಿಯವರ ಬಗ್ಗೆ ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಶರಣೆ ಇಂದಿರಾ ಹೋಳ್ಕರ್ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಇಂದಿರಾ ಮೇಡಮ್. ಹಲೋ, ಕೇಳಿಸ್ತಾ ಇದೆ ಮೇಡಮ್? ನಮಸ್ಕಾರ. ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ. ಕೇಳಿಸ್ತಾ ಇದೆ ಮೇಡಮ್. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದಂಥ ಲಿಂಗೈಕ್ಯ ಶರಣ BM ಪಾಟೀಲ್ ಮತ್ತು ತಾಯಿಯವರಾದಂಥ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಇವತ್ತಿನ ದಿನ ದತ್ತಿ ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಈ ದತ್ತಿ ಉಪನ್ಯಾಸಕ್ಕೆ ಇದ್ದಂತಹ ಈ ವಚನ ಅಧ್ಯಯನ ವೇದಿಕೆ ಕೂಟದ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಸುಧಾ ಪಾಟೀಲ್ ಮೇಡಮ್ ಹಾಗೂ ವಚನ ಹಾಡಿದಂತಹ ಮಂಜು ಸರ್, ನಮ್ಮನ್ನೆಲ್ಲ ತುಂಬಾ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಮತ್ತೆ ನಮ್ಮನ್ನ ಪರಿಚಯಿಸಿದಂತಹ ಶಾಂತಾ ಮೇಡಮ್, ಮಾರ್ಗದರ್ಶನದ ನುಡಿಗಳನ್ನ ಆಡಲಿರುವಂತಹ ಗೀತಾ ಡಿಕೆ ಮೇಡಮ್ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರು, ಎಲ್ಲ ಸಂಘಟಕರು, ಬಳಗದ ಸರ್ವ ಸದಸ್ಯರು ಹಾಗೂ ಬೇರೆ ಬೇರೆ ಭಾಗಗಳಿಂದ ಉಪನ್ಯಾಸವನ್ನ ಕೇಳಲಿಕ್ಕೆ ಭಾಗಿಯಾಗಲಿಕ್ಕೆ ಆಗಮಿಸಿದಂತ ಅಂತರ್ಜಾಲದ ಮುಖಾಂತರ ಉಪಸ್ಥಿತರಿದ್ದಂತ ಎಲ್ಲ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತಿಗೆ ತೊಡಗ್ತೇನೆ. ನನಗೆ ಕೊಟ್ಟಂತ ವಿಷಯ ವಚನಕಾರ್ತಿ ಮೋಳಿಗೆ ಮಹಾದೇವಿಯವರ ಕುರಿತು 30 ನಿಮಿಷ ಅವಧಿಯನ್ನ ಸುಧಾ ಮೇಡಮ್ ಅವರು ಹೇಳಿದ್ದಾರೆ. ಅದರಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಆದಷ್ಟು ಮಟ್ಟಿಗೆ ತಾವು ಕೊಟ್ಟ ಸಮಯದಲ್ಲಿ ನಾನು ಅದನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅಂತ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಮೋಳಿಗೆ ಮಹಾದೇವಿಯ ವಚನದ ಕುರಿತು ಹೇಳಲಿಕ್ಕೆ ತೊಡೋದಕ್ಕಿಂತ ಮುಂಚೆ ವಚನ ಸಾಹಿತ್ಯದ ಕುರಿತು ಒಂದಿಷ್ಟು ಮಾತುಗಳನ್ನ ಮುಕ್ತವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ವಚನ ಸಾಹಿತ್ಯ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು. ಕರ್ನಾಟಕದ ಇತಿಹಾಸದಲ್ಲಿ ವಚನಗಳ ಸೃಷ್ಟಿ ತುಂಬಾ ಅನನ್ಯವಾದಂತಹ ಒಂದು ಪ್ರಯೋಗ ಅಂತ ನಾವು ಹೇಳ್ಬೋದು. ವಚನ ಸಾಹಿತ್ಯಕ್ಕೆ ಸುಮಾರು 900 ವರ್ಷಗಳ ಇತಿಹಾಸವನ್ನ ನಾವು ಕಾಣ್ತೇವೆ. ಎಲ್ಲಾ ಸಾಹಿತ್ಯ ಪ್ರಕಾರಗಳಲ್ಲಿ ಜನರ ಮನಸ್ಸನ್ನ ಸೂರೆಗೊಂಡಂತಹ ಒಂದು ಸಾಹಿತ್ಯ ಪ್ರಕಾರ ಯಾವ್ದಾದ್ರು ಇದೆಯಪ್ಪ ಅಂತಂದ್ರೆ ಅದು ವಚನ ಸಾಹಿತ್ಯ. ಹಂಗಾದ್ರೆ ಈ ವಚನ ಸಾಹಿತ್ಯದ ಉದ್ದೇಶ ಏನು, ಯಾಕಾಗಿ ಹುಟ್ಕೊಂತು ಈ ವಚನ ಸಾಹಿತ್ಯ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಪ್ರಮುಖ ಅಂತ ಅನ್ಸಿ ಇವತ್ತು ನಾನು ಇದ್ರ ಕುರಿತು ನಿಮ್ಗೆ ಹೇಳ್ತಾ ಇದ್ದೇನೆ.
ನೋಡ್ರಿ, ವಚನಕಾರದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾಷೆಯಲ್ಲಿ ಸರಳತೆಯನ್ನ ತರುದು, ಸಾಮಾಜಿಕ ಕಲ್ಯಾಣ ಹಾಗೂ ಸಮಾನತೆ ತರುದು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಹುಡ್ಕೊಂತು. ಅದಕ್ಕಿಂತ ಮುಂಚೆ ಇದ್ದಂತ ಸಾಹಿತ್ಯ ಸಂಸ್ಕೃತ ಭೂಯಿಷ್ಠವಾಗಿತ್ತು, ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಯಾವಾಗ ಮನುಷ್ಯರಿಗೆ ಅರ್ಥ ಆಗ್ತದೆ ಆವಾಗ್ಲೇ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಅನ್ನೋದನ್ನ ಮನಗಂಡಂತ ಬಸವಾದಿ ಶರಣರು ಈ ಭಾಷೆಯನ್ನ ಆಡು ನುಡಿಯಲ್ಲಿ ತುಂಬಾ ಸರಳವಾಗಿ ಜನರಿಗೆ ಮನದಟ್ಟಾಗುವ ರೀತಿಯಲ್ಲಿ ನಾವು ಬರಿಬೇಕು, ಸಮಾಜದಲ್ಲಿ ಪರಿವರ್ತನೆಯನ್ನ ತರಬೇಕು, ಬದಲಾವಣೆಯನ್ನ ತರಬೇಕು ಅನ್ನೋ ಒಂದು ಆಶಯದಿಂದ ತುಂಬಾ ಸರಳವಾದ ನುಡಿಗಳಲ್ಲಿ ಹಾಡಿದ್ರೆ ಗದ್ಯ ಆಗ್ತದ, ಓದಿದ್ರೆ ಪದ್ಯ ಆಗ್ತದ ಅಂತ ಸ್ವರೂಪದಲ್ಲಿ ವಚನ ಸಾಹಿತ್ಯವನ್ನ ಕಟ್ಟಿಕೊಟ್ಟಿದ್ರು. ಸಮಾಜ ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣ ಕಾರ್ಯವನ್ನ ಕೈಗೊಂಡ್ರು. ನೋಡ್ರಿ, ಜಾತಿ, ಮತ, ಪಂಥ, ಲಿಂಗ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲದರಲ್ಲೂ ಸಮಾನತೆಯನ್ನ ತರಲಿಕ್ಕೆ ಬಯಸಿದ್ರು. ಇದು ವಚನ ಸಾಹಿತ್ಯದ ಮುಖ್ಯ ಉದ್ದೇಶ. ಏನಪ್ಪಾ ಅಂತಂದ್ರೆ ಅದು ಸಮಾನತೆ. ಹೌದಾ? ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ರೋಗ ರುಜಿನಗಳ ಒಂದು ಕೂಟವಾಗಿತ್ತು. ಜಾತಿ, ಮತ, ಪಂಥ ಎಲ್ಲದರಲ್ಲೂ ತಾರತಮ್ಯ. ಹೀಗಾಗಿ ಒಂದು ಪಿಡುಗಾಗಿ ಇವೆಲ್ಲ ಸಮಸ್ಯೆಗಳು ಸಮಾಜವನ್ನ ಕಾಡ್ತಾ ಇದ್ವು. ಅಂತ ಸಂದರ್ಭದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ವಚನ ಚಳುವಳಿ ಹುಟ್ಕೊಂತು. ವಚನ ಚಳುವಳಿ ಇಷ್ಟು ವ್ಯಾಪಕವಾಗಿ ಬೆಳೆತಂತಂದ್ರೆ, ಇಷ್ಟು ವ್ಯಾಪಕವಾಗಿ ಹಬ್ಬಿತು ಕರ್ನಾಟಕದಲ್ಲೆಲ್ಲ, ಅದರ ಆಚೆಗೂ ಅಂತಂದ್ರೆ ನೋಡ್ರಿ, ಅದರ ಮೇಲೆ ಎಷ್ಟೋ ಕೃತಿಗಳು ಹುಟ್ಕೊಂಡಿದ್ದಾವೆ. ಕಟ್ಟಿತು ಕಲ್ಯಾಣ, ಸಂಕ್ರಾಂತಿ, ಶಿವರಾತ್ರಿ ನಾಟಕ, ಹೌದಾ, ಎಷ್ಟೋ ಕೃತಿಗಳು ಅದರ ಮೇಲೆ ಹುಟ್ಟಿದಾವೆ ಅಂತಂದ್ರೆ ಅದು ಎಷ್ಟು ವ್ಯಾಪಕವಾಗಿ ಹಬ್ಬಿರಬಹುದು ಅನ್ನೋದು ನಮ್ಮ ಗಮನಕ್ಕೆ ಬರದೇ ಇರಲಾರದು. ಅದಕ್ಕಾಗಿ ನೋಡ್ರಿ, ಮುಖ್ಯ ಉದ್ದೇಶ ಇವತ್ತು ನಾನು ಮೋಳಿಗೆ ಮಹಾದೇವರ ಬಗ್ಗೆ ಮಾತಾಡೋಳಿದ್ದೇನೆ. ಅದಕ್ಕೆ ವಚನಕಾರರ ಒಂದು ಮುಖ್ಯ ಕೆಲಸ ಏನಪ್ಪಾ ಅಂತಂದ್ರೆ ಲಿಂಗ ಸಮಾನತೆ, ಎಲ್ಲದರಲ್ಲೂ ಸಮಾನತೆಯನ್ನು ತರಿಸಿದ್ರು. ಸ್ಪೆಸಿಫಿಕ್ ಆಗಿ ನೋಡ್ರಿ, ಲಿಂಗ ಸಮಾನತೆ ಯಾವ ರೀತಿ ತರ ಬಯಸಿದ್ರು ಅಂತಂದ್ರೆ ಯಾವುದೇ ಭೇದ ಭಾವ ಇಲ್ಲದಂತೆ ಹೇಳಿದ್ರು. ಜೇಡ್ರ ದಾಸಿಮಯ್ಯ ಹೇಳ್ತಾರೆ ಒಂದ್ ಕಡೆ. ಈ ಸಂದರ್ಭದಲ್ಲಿ ನನ್ನ ಸ್ಮರಿಸ್ಕೊಳ್ತೇನೆ ಕೆಲವೊಂದಿಷ್ಟು ವಚನಕಾರರನ್ನ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗಿರುವ ಆತ್ಮವು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಹೇಳಿದ್ರು. ಗೊಗ್ಗವೇ ಬರ್ತಾಳೆ, ಗೊಗ್ಗವೇ ಹೇಳ್ತಾಳೆ. ಗೊಗ್ಗವೇನಂದ್ರು, ಗಡ್ಡ ಮೀಸೆ ಬಂದರೆ ನೋಡ್ರಿ, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಈ ಉಭಯ ಜ್ಞಾನ ಹೆಣ್ಣು ಗಂಡು ಕಾನ ನಾಸ್ತಿನಾಥ ಅಂತಂದ್ರು. ಜ್ಞಾನಕ್ಕೆ ಯಾವ ಲಿಂಗ ಹೇಳ್ತಿರೋರು ಮೇಡಮ್ ಅಂತ ಭಾವಿಸಿದ್ರೆ ಅಥವಾ ಹೇಳ್ತಿರೋರು ಸರ್ ಅಂತ ಭಾವಿಸಿದ್ರೆ ನಮ್ಮ ಒಂದು ತಿಳುವಳಿಕೆ ನಮ್ಮ ಸೀಮಿತತೆಯನ್ನ, ಒಂದು ಮಿತಿಯನ್ನ ತೋರಿಸ್ತದೆ. ಯಾಕಪ್ಪ ಅಂತಂದ್ರೆ ನಮ್ಗೆ ಅವರು ಹೆಣ್ಣು ಗಂಡು ಅನ್ನೋದು ಪ್ರಮುಖ ಆಗಿರೋದಿಲ್ಲ, ಜ್ಞಾನ ಎಂತದ್ದು ಅನ್ನೋದು ಆ ನಿಟ್ಟಿನಲ್ಲಿ ಗೊಗ್ಗೆಯವರು ಆ ವಚನವನ್ನ ಹೇಳಿದ್ರು. ಅಲ್ಲಮ ಪ್ರಭು ಹೇಳ್ತಾರೆ ನೋಡ್ರಿ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮಣದ ಮುಂದಿನ ಆಸೆಯೇ ಮಾಯೆ ಗುಹೇಶ್ವರ ಅಂತ ಹೇಳಿದ್ರು ಅಲ್ಲಮ್ಮ ಪ್ರಭು. ಹೌದಾ? ಇವರೆಲ್ಲರೂ ಕೂಡ ಸಮಾನತೆಯನ್ನ, ಸ್ತ್ರೀಯರಿಗೆ ಒಂದು ಹೆಚ್ಚಿನ ಸ್ಥಾನಮಾನವನ್ನ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದಕ್ಕಾಗಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ವಚನ ಸಾಹಿತ್ಯದಲ್ಲಿ 33 ಶರಣೆಯರನ್ನ, ಅದಕ್ಕೂ ಹೆಚ್ಚಂತ ಶಿವಶರಣೆಯರನ್ನ ನಾವು ಕಾಣ್ತೇವೆ. ಮೊಟ್ಟ ಮೊದಲ ಕವಯಿತ್ರಿ ವಚನಕಾರ್ತಿ ಅಕ್ಕ ಮಹಾದೇವಿ. ನೋಡ್ರಿ, ಒಂದು ಕಾಲದಲ್ಲಿ ಯಾವಾಗ ದ್ರಾವಿಡ ಸಂಸ್ಕೃತಿ ಇತ್ತೋ ಆ ಸಂದರ್ಭದಲ್ಲಿ ಮಾತೃ ಪ್ರಧಾನ ಆಗಿತ್ತು ಸಮಾಜ. ಅಂತ ಸಂದರ್ಭದಲ್ಲಿ ಎಲ್ಲ ಅವಕಾಶಗಳು ಅವ್ರಿಗಿತ್ತು. ಯಾವಾಗ ಆರ್ಯರ ಸಂಪರ್ಕಕ್ಕೆ ಬಂದು ಅವರ ಪ್ರಭಾವದಿಂದ ಈ ವೇದ ಉಪನಿಷತ್ತುಗಳು ಇದ್ದುವಲ್ಲ, ಆ ಸಂದರ್ಭದಲ್ಲಿ ಗಾರ್ಗಿ ಮೈತ್ರೇನಿ ಅಧ್ಯಾತ್ಮದಲ್ಲಿ ಸಾಧನೆಯನ್ನ ಮಾಡಿದ್ರು. ಅದರ ನಂತರ ಧರ್ಮಶಾಸ್ತ್ರಗಳ ಸಂಬಂಧದಲ್ಲಿ ಮತ್ತೆ ಅವರ ದೇವರು ಧರ್ಮ ಆ ಹೆಸರಿನಲ್ಲಿ ಈ ಹೆಸರಿನಲ್ಲಿ ಅವರನ್ನ ಮತ್ತೆ ಅವರಿಗೆ ಸಂಕೋಲೆಯನ್ನ ಹಾಕಲಾಯಿತು. ಅಂತ ಸಂದರ್ಭದಲ್ಲಿ ಈ ನಮ್ಮ ವಚನಕಾರರು ಈ ಒಂದು ಸ್ತ್ರೀಯರ ಸ್ಥಾನಮಾನವನ್ನ ಏರಿಸ್ಬೇಕು, ಅವಳಿಗೂ ಕೂಡ ಸ್ಥಾನಮಾನ, ಪುರುಷನಿಗೆ ಸಮಾನವಾದ ಸ್ಥಾನಮಾನವನ್ನ ಕೊಡಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಯತ್ನದ ಫಲವಾಗಿ ನಮ್ಮಲ್ಲಿ 33 ಶರಣರಿಗಿಂತ ಹೆಚ್ಚಿನ ಶಿವಶರಣೆಯರನ್ನ ಒಂದು ಅಂದಾಜಿನ ಪ್ರಕಾರ ನಾವು ಕಾಣಬಹುದು. ಅದಕ್ಕೆ
ಇವತ್ತು ನಾವು ಮೂಳಿಗೆ ಮಹಾದೇವಿ ಅವರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಓದು ಮತ್ತೆ ನನ್ನ ತಿಳುವಳಿಕೆಗೆ ದಕ್ಕಿದ ಒಂದಿಷ್ಟು ವಿಷಯವನ್ನ ನಾನ್ ನಿಮ್ ಜೊತೆಗೆ ಮೂಳಿಗೆ ಮಹಾದೇವಿಯ ಕುರಿತು ಹೇಳ್ತೇನೆ. ನೋಡ್ರಿ, ಮೂಳಿಗೆ ಮಹಾದೇವಿಯ ಕುರಿತು ಒಂದಿಷ್ಟು ಕತೆ ಬರ್ತದೆ. ಏನಪ್ಪಾ ಅಂತಂದ್ರೆ, ಇವರು ಮೂಲತಃ ಕಾಶ್ಮೀರದವರು. ಮೂಳಿಗೆ ಮಹಾದೇವಿಯ ಮೂಲ ಹೆಸರು ಗಂಗಾದೇವಿ ಅಂತ. ಪತಿ ಮಾರಯ್ಯನ ಹೆಸರು ಮಹಾದೇವ ಭೂಪಾಲ ಅಂತ ಹೇಳ. ತುಂಬಾ ಅನ್ಯೋನ್ಯ ದಾಂಪತ್ಯ ಇವ್ರದು, ಅಪರೂಪದ ದಂಪತಿಗಳು, ಸಾಹಿತ್ಯ ಸಂಗಾತಿಗಳು. ಇವತ್ತಿನ ಸಂದರ್ಭದಲ್ಲಿ ಯಂಗ್ ಜನರೇಷನ್ ಇವರನ್ನ ಸ್ಮರಿಸ್ಕೊಳ್ಬೇಕು. ಯಾಕಂದ್ರೆ ಯಾವ ರೀತಿಯಾಗಿ ಬದುಕಿದ್ರು, ಬಾಳಿದ್ರು. ಇವತ್ತು 21ನೇ ಶತಮಾನದಲ್ಲಿದ್ದೇವೆ, ಆದ್ರೆ ಒಬ್ರಿಗೊಬ್ರು ಸರಿ ಹೋಗೋದಿಲ್ಲ. ಆದ್ರೆ 12ನೇ ಶತಮಾನದಲ್ಲಿ ಮೂಳಿಗೆ ಮಾರಯ್ಯ ಹಿತನುಡಿಗಳನ್ನ ಗಂಗಾದೇವಿಯಿಂದ, ಮೂಳಿಗೆ ಮಹಾದೇವಿಯಿಂದ ಕೇಳ್ತಾ ಇರ್ತಾನೆ, ಹೆಂಗ ಮಾಡಬೇಕು ಅಂತ ಹೇಳಿ ವಚನದಲ್ಲಿ ಬರ್ತಾವೆ. ಮುಂದೆ ಹೇಳ್ತೇನೆ, ನಾನು ವಿಶ್ಲೇಷಣೆ ಮಾಡ್ತೇನೆ. ಇವರಿಬ್ರು ಮೂಲತಃ ಕಾಶ್ಮೀರದವರು, ರಾಜ ದಂಪತಿಗಳು. ಇವರು ತುಂಬಾ ವೈಭವದ ಜೀವನವನ್ನ ನಡೆಸಿದವರು. ಯಾವಾಗ ಈ ಬಸವಣ್ಣವರ ಕುರಿತು ಅವರಿಗೆ ಗೊತ್ತಾಗ್ತದೆ, ಬಸವಣ್ಣವರ ವ್ಯಕ್ತಿತ್ವ ಎಂತದ್ದಿತ್ತು ಅಪ್ಪ ಅಂತಂತಂದ್ರೆ, ಇಡೀ ಲೋಕದಲ್ಲೆಲ್ಲ ಅವರ ಕೀರ್ತಿ ವಾರ್ತೆ ಹಬ್ಬಿತ್ತು. ಆವಾಗ ಸಹಜವಾಗಿ ಇವ್ರಿಗೂ ಕೂಡ ಗೊತ್ತಾಗ್ತದೆ. ಅದಕ್ಕೆ ಅವರನ್ನ ನಾವು ಕಾಣ್ಬೇಕು, ಅನುಭವ ಮಂಟಪಕ್ಕೆ ಹೋಗ್ಬೇಕು ಅಂತ ಹೇಳಿ, ಬಸವಣ್ಣವರನ್ನ ಕಾಣ್ಬೇಕು, ಅಲ್ಲಿ ಉಳಿಬೇಕು ಅಂತ ಹೇಳಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದ ನಂತರ ಒಂದು ಕಟ್ಟಿಗೆ ಮಾರುವಂತ ಒಂದು ಕಾಯಕ. ನೋಡ್ರಿ, ಬಸವಣ್ಣವರ ಮೂಲ ತತ್ವ ಏನು? ಕಾಯಕ ತತ್ವ. ಎಲ್ರು ಏನಾದ್ರೂ ಒಂದು ಕಾಯಕವನ್ನ ಮಾಡ್ಲೇಬೇಕು, ಮತ್ತೆ ಆ ಕಾಯಕದಲ್ಲೇ ಕೈಲಾಸವನ್ನ ಕಾಣುವಂಥದ್ದು. ಅದಕ್ಕೆ ಇವರು ಸಹಜವಾಗಿ ಅಲ್ಲಿಂದ ಬಂದ ನಂತರ ಕಟ್ಟಿಗೆ ಮಾರುವಂತ ಒಂದು ಕಾಯಕವನ್ನ ಇಬ್ರು ದಂಪತಿಗಳು ಕೈಗೊಳ್ತಾರೆ. ಮತ್ತೆ ಅದರಿಂದ ಬಂದಂತ ಹಣದಿಂದ 6,000 ಜನರಿಗೆ ಅವರು ಏನ್ ಮಾಡ್ತಾ ಇರ್ತಾರೆ? ದಾಸೋಹವನ್ನ ಮಾಡ್ತಾ ಇರ್ತಾರೆ. ಇದು ಯಾರಿಗ್ ಗೊತ್ತಾಗ್ತದೆ ಅಂತಂದ್ರೆ, ಬಸವಣ್ಣವರಿಗೆ ಗೊತ್ತಾಗ್ತದೆ. ತುಂಬಾ ನಿರಪೇಕ್ಷ ಭಾವದಿಂದ, ನಿಸ್ವಾರ್ಥ ಭಾವದಿಂದ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಂಥ ಒಂದು ಕಾರ್ಯವನ್ನ ಮಾಡ್ತಾ ಇದಾರಲ್ಲಪ್ಪ ಇವರು ಅಂತ ಹೇಳಿ ಬಸವಣ್ಣವ್ರಿಗೆ ತಿಳಿತದೆ. ಹೆಂಗಪ್ಪ ಅಂತಂದ್ರೆ, ಒಂದಿನ ಜಂಗಮರು ಏನ್ ಮಾಡಿರ್ತಾರೆ ಅಂತಂದ್ರೆ, ಇವ್ರ ಬಗ್ಗೆ ಗೊತ್ತಾದಾಗ ಈ ಏನು ಮೂಳಿಗೆ ಮಹಾದೇವಿ ಮತ್ತೆ ಮಾರಯ್ಯ ಇದ್ದಿರ್ತಾರೆ, ಅವ್ರ ಮನೆಗ್ ಹೋಗ್ತಾರೆ. ಹೋದ ನಂತರ ಅವರು ಸಹಜವಾಗಿ ಎಲ್ರಿಗೂ ನೀಡೋ ಹಾಗೆ ದಾಸೋಹವನ್ನ ಮಾಡ್ತಾರೆ, ಅಂಬಳಕವನ್ನ ಸವಿತಾರೆ. ಅಂಬಳಕ ಅಂತಂದ್ರೆ ಒಂದು ದ್ರವರೂಪದ ಒಂದು ಪದಾರ್ಥ, ಅಂಬಲಿ ಅಂತ ಹೇಳಿ ನೀವು ಭಾವಿಸ್ಕೊಳ್ಬಹುದು. ಆ ಅಂಬಳಕವನ್ನ ಸೇವಿಸಿದ ನಂತರ ಆ ವಾರ್ತೆಯನ್ನ ಬಂದು ಅವರು ಇವ್ರಿಗೆ ಹೇಳ್ತಾರೆ. ಯಾರಿಗೆ? ಬಸವಣ್ಣವರಿಗೆ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಇಂಥ ಒಬ್ರು ದಂಪತಿಗಳು ಬಂದಿದ್ದಾರೆ, ಮತ್ತೆ ಹಿಂಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆವಾಗ ಸಹಜವಾಗಿ ಬಸವಣ್ಣ ಏನ್ ಮಾಡ್ತಾನೆ, ನಾನು ನೋಡ್ಬೇಕು ಅಂತ ಹೇಳಿ ವೇಷ ಮರೆಸ್ಕೊಂಡು ಈ ಮೂಳಿಗೆ ಮಹಾದೇವಿ ಮತ್ತೆ ಮಾರಯ್ಯನ ಮನೆಗೆ ಬರ್ತಾರೆ. ಬಂದು ಅವರು ಏನ್ ಮಾಡ್ತಾರೆ? ವೇಷ ಮರೆಸ್ಕೊಂಡ್ ಬಂದಿರ್ತಾರೆ. ಅಂಬಳಕವನ್ನ ಸವಿದು ಕೊನೆಗೆ ಅಲ್ಲಿ ಒಂದು ಹಣ್ಣನ್ನ ಇಟ್ಟು ಹೋಗ್ತಾರೆ. ಅವರು ಹಣ್ಣಿಟ್ಟು ಹೋಗ್ತಾರೆ. ಹೋದ ನಂತರ ಮಾರಯ್ಯ ಎಂದಿನಂತೆ ಕಟ್ಟಿಗೆ ಮಾರ್ಲಿಕ್ಕೆ ಹೋಗಿರ್ತಾನೆ. ಮಾರಯ್ಯ ಮನೆಯಲ್ಲಿ ಇರೋದಿಲ್ಲ. ಬಂದ ನಂತರ ಆ ಹಣ್ಣನ್ನ ನೋಡ್ತಾರೆ. ನೋಡಿದ ನಂತರ ಇದು ಬಸವಣ್ಣವ್ರದೇ ಇರಬೇಕು ಅಂತ ಹೇಳಿ ಅವ್ರಿಗೆ ಸಂಶಯ ಆಗ್ತದೆ. ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ರೇನೋ ಅಂತ ಅನಿಸ್ತದೆ ಅಂತ ಹೇಳಿ ಅವ್ರೇನ್ ಮಾಡೋದಿಲ್ಲ, ಆ ಹಣ್ಣನ್ನ ಮುಟ್ಟೋದಿಲ್ಲ. ತನು ಮನ ಭಾವದಿಂದ ಶುಚಿತ್ವವನ್ನ ತೋರಿಸ್ತಾರೆ. ಅದನ್ನ ಅವರ ದಾಸೋಹ ಕಾರ್ಯಕ್ಕೆ ಉಪಯೋಗಿಸ್ತಾರೆ. ಅದನ್ನ ಅವರು ಮುಟ್ಟೋದಿಲ್ಲ. ಈ ರೀತಿಯಾಗಿ ತಮ್ಮ ಜೀವನವನ್ನ ಕಳೀತಾರೆ. ಮುಂದೆ ಈ ಮೂಳಿಗೆ ಮಹಾದೇವಿಯ ಒಂದು ಅಂಕಿತ ನಾಮ, ಇದೊಂದು ಸಣ್ಣ ಘಟನೆ, ಅವರ ಕುರಿತು ಸಿಕ್ಕಂತ ಒಂದು ಮಾಹಿತಿ, ಒಂದು ಚಿಕ್ಕ ಕತೆ ಅಂತ ಹೇಳ್ಬಹುದು. ಅವ್ರ ಕುರಿತು ಸಿಕ್ಕಂತದ್ದು. ಇವ್ರ ಹೆಸರಿನಲ್ಲಿ ಸುಮಾರು 69 ವಚನಗಳು ಸಿಕ್ಕಿದಾವೆ. ಮೂಳಿಗೆ ಮಹಾದೇವಿ ಅವರ ಹೆಸರಿನಲ್ಲಿ 69 ವಚನಗಳು ಸಿಕ್ಕಿದಾವೆ. ಆ ವಚನಗಳಲ್ಲಿ ಒಂದಿಷ್ಟು ವಚನಗಳನ್ನ ನಾನು ಉಲ್ಲೇಖ ಮಾಡ್ತೇನೆ ಇಲ್ಲಿ. ಆ ವಚನ ತಿಳ್ಕೊಳ್ಳೋದಂತಂದ್ರೆ, ಮೂಳಿಗೆ ಮಹಾದೇವಿ ಯಾವ ರೀತಿ ಆಗಿದ್ರು, ಅವರ ವ್ಯಕ್ತಿತ್ವ ಎಂತದಿತ್ತು ಅನ್ನೋದನ್ನ ನಾವು ತಿಳ್ಕೊಂಡಂತ ಲೆಕ್ಕ. ಅದಕ್ಕೆ ಒಂದು 5 ವಚನಗಳನ್ನ ನಾನಿಲ್ಲಿ ನನಗೆ ಪ್ರಮುಖ ಅನಿಸಿದಂತ ವಚನಗಳನ್ನ ನಾನಿಲ್ಲಿ ಹೇಳ್ತೇನೆ.
ನೋಡ್ರಿ ಅವರ ವಚನಗಳಲ್ಲಿ ನಾವು ವೈಚಾರಿಕತೆಯನ್ನ ಕಾಣ್ತೇವೆ, ಆಧ್ಯಾತ್ಮವನ್ನ ಕಾಣ್ತೇವೆ, ಇಷ್ಟಲಿಂಗ, ಪ್ರಾಣಲಿಂಗ, ಕ್ರಿಯೆ, ಜ್ಞಾನ, ಈ ಎಲ್ಲಾ ವಿಚಾರಗಳನ್ನ ನಾವು ಮೂಳಿಗೆ ಮಹಾದೇವಿಯ ವಚನಗಳಲ್ಲಿ ಕಾಣ್ತೇವೆ. ಅವರ ವಚನದ ಅಂಕಿತ ಏನಪ್ಪಾ ಅಂತಂದ್ರೆ ನೀಕಳಂಕ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನ ಅನ್ನೋಂತ ಒಂದು ಅಂಕಿತವನ್ನ ಕಾಣ್ತೇವೆ. ಒಂದು ಇಷ್ಟು ವಚನಗಳನ್ನ ಹೇಳಿ ಅದನ್ನ ವಿಶ್ಲೇಷಣೆ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿ ಏನು ವಚನ ಏನ್ ಹೇಳ್ತದೆ ಅಂದ್ರೆ, ಇಷ್ಟಲಿಂಗ ಪ್ರಾಣಲಿಂಗ ವಿಭೇದಿಸುವಲ್ಲಿ ಕುಸುಮದ ಗಿಡುವಂಗೆ ವಾಸನೆಯುಂಟೆ ಕುಸುಮ ಕಲ್ಲದೆ. ಅದು ಗಿಡುವಿಡದಾದ ಕುಸುಮವೆಂಬುದ ನರಿದು ಗಿಡುವಿನ ಹೆಚ್ಚುಗೆ ಕುಸುಮದ ನಲಿವು ಸುಗಂಧದ ಬೆಳೆ. ಭಕ್ತಿಗೆ ಕ್ರಿಗೆ ಶ್ರದ್ಧೆ, ಶ್ರದ್ಧೆಗೆ ಪೂಜೆಗೆ ವಿಶ್ವಾಸಕ್ಕೆ ವಸ್ತು ತನ್ಮಯವಾಗಿಪ್ಪುದು. ಇದು ತುರಿಯ ಭಕ್ತಿಯ ಇರುವು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಲಿಂಗವ ಮೆಲ್ಲ ಮೆಲ್ಲನೆ ಕೂಡುವ ಕೂಟ. ನಿಜವಾದ ಭಕ್ತಿ ಹೇಗಿರಬೇಕು ಅನ್ನೋದನ್ನ ಮೂಳಿಗೆ ಮಹಾದೇವಿಯವರು ಇಲ್ಲಿ ಹೇಳ್ತಾರೆ. ನೋಡ್ರಿ, ಇಷ್ಟಲಿಂಗ ಪ್ರಾಣಲಿಂಗ ಒಂದೇ. ನೋಡ್ರಿ, ಇಷ್ಟಲಿಂಗ ಪ್ರಾಣಲಿಂಗ ಅಭಿನ್ನ. ಅದನ್ ಬಿಟ್ಟು ಇದು ಇರೋದಿಲ್ಲ, ಇದನ್ ಬಿಟ್ಟು ಇರೋದಿಲ್ಲ. ಇಷ್ಟಲಿಂಗ ಅಂದ್ರೆ ಇಷ್ಟಪಟ್ಟದ್ದು, ಕೃತಕ. ಪ್ರಾಣಲಿಂಗ ಅಂದ್ರೆ ಸಹಜ ಸ್ವರೂಪ. ಇವೆರಡು ಸೇರಿದಾಗ ಮಾತ್ರ ನಿಜವಾದ ಭಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಭಕ್ತಿಗೆ ಕ್ರಿಗೆ ಸಂಬಂಧ ಇರ್ತದೆ, ಕ್ರಿಗೆ ಶ್ರದ್ಧೆಗೆ ಸಂಬಂಧ ಇರ್ತದೆ, ಶ್ರದ್ಧೆ ಪೂಜೆಗೆ ಸಂಬಂಧ ಇರ್ತದೆ, ಪೂಜೆಗೆ ವಿಶ್ವಾಸಕ್ಕೆ ಸಂಬಂಧ ಇರ್ತದೆ. ಅದಕ್ಕೆ ಇದು ನಿಜ ಭಕ್ತಿಯ ಇರುವು ಎನ್ನಯ್ಯ ಪ್ರಿಯ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನ ಲಿಂಗವ ಮಲ್ಲ ಮಲ್ಲನೆ ಕೂಡುವ ಕೂಟ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳಿದ್ರು ಮೂಳಿಗೆ ಮಹಾದೇವಿ ಅವರು ಹೇಳ್ತಾರೆ. ನೋಡ್ರಿ, ಮತ್ತೊಂದು ವಚನದಲ್ಲಿ ನಡೆ ನುಡಿ ಹೆಂಗಿರ್ಬೇಕು, ಮನುಷ್ಯ ಹೆಂಗಿರ್ಬೇಕು ಅಂತ ಹೇಳಿ, ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟಡೆ ಮಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟಡೆ ಮಚ್ಚುವರೆ. ಹುಡು ಎಂದಟ್ಟವರಲ್ಲದೆ, ನಡೆ ನುಡಿ ಶುದ್ಧವುಳ್ಳವರು ಪುರಾತನ ವಚನವ ಓದಿದಡೆ ಅನುಭಾವ ಮಾಡಿದಡೆ ಮಚ್ಚುವರಲ್ಲದೆ, ನಡೆ ನುಡಿ ಶುದ್ಧವಿಲ್ಲದವರು ಪುರಾತನವ ವಚನವ ಓದಿದಡೆ ಅನುಭಾವ ಮಾಡಿದಡೆ ಮಚ್ಚುವರೆ. ನಡೆ ನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಆ ಹಂದಿಗಿಂತ ಕರಕಷ್ಟ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನೋಡ್ರಿ, ಊರ್ವಶಿ ಕರ್ಪೂರ ಸುವಾಸನೆ ಭರಿತ ಒಂದು ಪದಾರ್ಥ. ಊರ್ವಶಿ ಅಂದ್ರೆ ಗೊತ್ತು, ರಂಬೆ, ಮೇನಕೆ, ಊರ್ವಶಿ ಇಂದ್ರಲೋಕದ ದೇವಾದಿ ದೇವತೆಗಳನ್ನ ಮೀರಿದಂತ ಸೌಂದರ್ಯ ಇವ್ರದು. ನೋಡ್ರಿ, ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟಡೆ ಮಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟಡೆ ಮಚ್ಚುವರೆ. ಊರ್ವಶಿ ಮುತ್ತು ಕೊಟ್ರೆ ಮೆಚ್ಚುತ್ತಾರೆ, ಅದೇ ಹಂದಿ ಕರ್ಪೂರ ತಿಂದ ಅದೇ ಸೇಮ್ ಪದಾರ್ಥ ತಿಂದು ಮುತ್ತು ಕೊಟ್ಟಡೆ ಎಲ್ಲರೂ ಮೆಚ್ಚುತ್ತಾರೇನ್ರಿ? ಇಲ್ಲ. ಹುಡು ಅಂತ ಹೇಳಿ ಅಟ್ಟಿ ಹಾಕ್ತಾರೆ. ಅದಕ್ಕೆ ನಡೆ ನುಡಿ ಶುದ್ಧ ಇರಬೇಕು. ನೀನು ಏನು ಓದಿದರೇನು, ನೀನು ಏನು ಎಷ್ಟು ವಚನ ಓದಿದಡೇನು, ಎಷ್ಟು ತಿಳ್ಕೊಂಡ್ರೆ ಏನು, ಎಷ್ಟು ಜ್ಞಾನ ಇದ್ದರೇನು? ಹೌದಾ? ಹಿಂದಿಯಲ್ಲಿ ಒಂದು ಮಾತು ಬರ್ತದೆ, ಒಂದು ಕಹಾವತ್ ಬರ್ತದೆ ಅಲ್ಲಿ, ಪೋತಿ ಪಡಿ ಪಡಿ ಜಗಮುವ ಪಂಡಿತ್ ಹುವಾ ನ ಕೋಯಿ ಢಾಯಿ ಅಕ್ಷರ ಪ್ರೇಮಕ ಪಡೈಸು ಪಂಡಿತ್ ಹೂಯಿ ಅಂತ ಹೇಳಿ. ಹೌದಾ? ಎಲ್ಲಾ ಭಾಷೆ ಆಶಯ ಕೂಡ ಇದೆ. ಹೌದಾ? ನಡೆ ನುಡಿ ಶುದ್ಧ ಇಲ್ಲದವರು ಪುರಾತನವ ಓದಿದಡೆ ಏನು ಪ್ರಯೋಜನ, ಅನುಭವ ಮಾಡಿದಡೆ. ನೋಡ್ರಿ, ನಡೆ ನುಡಿ ಶುದ್ಧವಿಲ್ಲದವರು ಏನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮ ನಡೆ ನುಡಿ ಶುದ್ಧವಾಗಿರಬೇಕು, ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಿರಬೇಕು. ಬಸವಣ್ಣವರನ್ನ ಯಾಕೆ ಮೆಚ್ಕೊಂಡ್ರಪ್ಪ ಜನ ಅಂತಂದ್ರೆ, ಬಸವಣ್ಣವರು ಆ ರೀತಿ ಇದ್ರು, ಆಲೋಚನೆಗಳು ಆ ರೀತಿ ಇದ್ವು, ವಿಚಾರಗಳು ಆ ರೀತಿಯಾಗಿ ಇದ್ವು. ಹೌದಾ? ಅದೇ ರೀತಿ ಹೇಳಿದ್ರು, ಅದೇ ರೀತಿ ಬದುಕಿದ್ರು ಅವರು. ಇವತ್ತಿನ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವ್ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದೇವೆ ಆ ರೀತಿಯಾಗಿ ನಡ್ಕೊಳ್ತಾ ಇಲ್ಲ ನಾವು. ಹೌದಾ? ನಿನ್ನೆ ಒಬ್ರು ಮಾರ್ಗದರ್ಶನದ ನುಡಿಗಳನ್ನ ಆಡಿದ್ರು. ನಿನ್ನೆ ಬಹುಶಃ ನಾನು ಬಹಳ ಲೇಟ್ ಮಾಡಿ ಜಾಯಿನ್ ಆದೆ. ಗಂಗಾಂಬಿಕೆ ಬಗ್ಗೆ ಮಾತಾಡ್ತಾ ಇದ್ರು, ಕೊನೆಗೆ ಮುಕ್ತಾಯ ಆಯ್ತು. ಮುಕ್ತಾಯದ ಸಮಯದಲ್ಲಿ ನಾನು ಭಾಗಿಯಾಗಿದ್ದೆ. RV ಪಾಟೀಲ್ ಸರ್ ಅಂತ ಹೇಳಿ, ಸೊ ಅವ್ರು ಮಾತಾಡ್ತಾ ಇದ್ರು ಮಾರ್ಗದರ್ಶನದ ಕುರಿತು. ಅವ್ರು ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ, ಈಗಿನ ಸಂದರ್ಭದಲ್ಲಿ ಹೆಂಗ್ ನಡೀತಾ ಇದೆ ಅಂತ ಹೇಳಿ, ಬರೇ ನಾವ್ ಹೇಳೋದೇ ಆಗ್ತಾ ಇದೆ, ಅಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ. ಅನ್ವಯ ಮಾಡ್ಕೊಳ್ಬೇಕು. ನಾವ್ ಎಷ್ಟು ಓದಿದ್ರೆ ಏನು, ಎಷ್ಟು ಮಾತಾಡಿದ್ರೆ ಏನು, ಎಷ್ಟು ಉಪನ್ಯಾಸ ಮಾಡಿದ್ರೆ ಏನು, ಎಷ್ಟು ಕೇಳಿದರೇನು, ಅದರ ಅನ್ವಯನೇ ಇಲ್ಲದಿದ್ರೆ
ಈಗೆಲ್ಲ ಸಂದರ್ಭಗಳು ಹಿಂಗೆ ಆಗ್ತಾ ಇದಾವೆ. ಇನ್ನೂ ಕೂಡ ಜಾತಿ, ಮತ, ಲಿಂಗ, ಪಂಥ ಈ ಭೇದ ಭಾವಗಳು ಇನ್ನೂ ಬೇರೆ ಸಹಿತ ಹೋಗಿಲ್ಲಪ್ಪ. ಕಾರಣ ಅಂತಂದ್ರೆ ಇದೆ ಅಲ್ವೇ? 21ನೇ ಶತಮಾನಗಳಲ್ಲಿ ಇವತ್ತು ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಶೋಷಣೆ ಇವೆಲ್ಲವೂ ಕೂಡ ಇಂದು ನಡೀತಾ ಇದೆ. ಇದರ ಅರ್ಥ ಏನು? ಹೌದಾ? ಒಂದೇ ಒಂದು ನಿಮಿಷ ಕ್ಷಮಿಸ್ಬೇಕು, ಒಂದೇ ನಿಮಿಷ. ಓಕೆ, ಕ್ಷಮಿಸ್ಬೇಕು. ನೋಡಿ, ಸೊ ಅದಕ್ಕೆ ಇವತ್ತು ಸಮಾಜ ಎತ್ತ ಹೋಗ್ತಿದೆ ಅನ್ನೋದನ್ನ ನಾವು ಅರಿವು ಮಾಡ್ಕೋಬೇಕು. ಅದಕ್ಕೆ ನಾವು ಯಾವ ರೀತಿಯಾಗಿ ಮಾತಾಡ್ತೇವಲ್ಲ, ಯಾವ ರೀತಿಯಾಗಿ ಬರೀತೇವಲ್ಲ, ಅದೇ ರೀತಿ ನಮ್ಮ ಬದುಕು ಇರಬೇಕು. ನಮ್ಮ ಬದುಕು ಮತ್ತೆ ನಮ್ಮ ಬರಹ, ನಮ್ಮ ಮಾತು ಮತ್ತೆ ನಾವು ನಡೆಯುವ ರೀತಿ ಯಾವಾಗ ಒಂದಾಗ್ತಿರ್ತದಲ್ಲ, ಆವಾಗ ಸಮಾಜದಲ್ಲಿನ ಸಮಸ್ಯೆಗಳನ್ನ ನಾವು ಬೇರು ಸಹಿತ ಕಿತ್ತೊಗೆಯಲಿಕ್ಕೆ ಸಾಧ್ಯವಿದೆ. ಆ ರೀತಿಯಲ್ಲಿ ಬಸವಣ್ಣ ಅವರು ಬದುಕಿದ್ರು ಅಂತ ಹೇಳಿ ಇವತ್ತು ನಾವು ವಚನಕಾರರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ಇವತ್ತು ವಚನಗಳು ನಮಗೆ ಪ್ರಸ್ತುತ ಯಾಕೆ ಅನಿಸ್ತವೆ ಅಪ್ಪ ಅಂದ್ರೆ ಇದೇ ಕಾರಣದಿಂದ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಮೂಳಿಗೆ ಮಹಾದೇವಿ ಅವರು, ನೀರು ನೆಲ ನಿಲ್ಲದೆ ಇರಬಹುದೇ? ನೋಡಿ, ನೀರು ನೆಲ ನಿಲ್ಲದೆ ಇರಬಹುದೇ? ಬೀಜ ನೆಲ ಇಲ್ಲದೆ ಹುಟ್ಟಬಹುದೇ? ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ? ಚಿತ್ತವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲುದೇ? ಇಂತಿ ಕ್ರಿಯಜ್ಞಾನ ಸಂಬಂಧ ಸ್ಥಳ ಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಳ ಭೇದ. ಏನ್ ಹೇಳ್ತಾ ಇದ್ದಾರೆ ಮೂಳಿಗೆ ಮಹಾದೇವಿ ಇದರಲ್ಲಿ ಅಂದ್ರೆ, ಕ್ರಿಯೆ ಮತ್ತು ಜ್ಞಾನದ ಸಂಬಂಧವನ್ನ ನಾವಿವತ್ತು ಅರಿತುಕೊಳ್ಬೇಕಾಗಿದೆ. ಕ್ರಿಯೆ ಮತ್ತು ಜ್ಞಾನ ಒಂದಕ್ಕೊಂದು ಬಿಟ್ಟಿರಲಾರದು, ಅಭಿನ್ನ. ಅದನ್ನ ಭೇದ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡ್ರಿ, ಬೀಜ ಮೊದಲೋ ವೃಕ್ಷ ಮೊದಲೋ? ನೀರು ನೆಲೆ ಇಲ್ಲದೆ ಹುಟ್ಟಬಹುದೇ? ನೆಲವಿಲ್ಲದೆ ನೀರು ಇರ್ಬಹುದೇನು? ಬೀಜ ನೆಲೆ ಇಲ್ಲದೆ ಹುಟ್ಟಬಹುದೇನು? ನೆಲ ಬೇಕು, ಬೀಜ ಹುಟ್ಟಬೇಕಾದ್ರೆ ನೆಲ ಬೇಕು, ನೀರು ಹರಿಬೇಕಾದ್ರೆ ನೆಲ ಬೇಕು. ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ? ಒಬ್ಬ ಏನು ಕೆಲಸ ಮಾಡ್ಲಿಲ್ಲ, ಅವನ್ ಜ್ಞಾನ ಅರಿಲಿಕ್ಕೆ ಆಗ್ತದ ಏನು? ಅಥವಾ ಜ್ಞಾನ ಅಷ್ಟ ಇದೆ, ನಾನು ಕ್ರಿಯೆ ಮಾಡೋದಿಲ್ಲ ಅಂತಂದ್ರೆ ಅರಿತುಕೊಳ್ಳುವುದು ಹೇಗೆ? ಈ ಜ್ಞಾನ ಬೇಕಲ್ಲ ನಮ್ಗೆ. ಅರಿವು ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ಚಿತ್ತವಿಲ್ಲದೆ ಮನಸ್ಸಿಲ್ಲದೆ ನಾವು ವಸ್ತುವನ್ನ ಲಕ್ಷಿಸಿ ಗ್ರಹಿಸಬಲ್ಲದೆ ಅದ್ರ ಬಗ್ಗೆ ತಿಳುವಳಿಕೆ ಹೊಂದಲಿಕ್ಕೆ ಸಾಧ್ಯ ಇದೆನಾ? ನೋಡ್ರಿ, ಈ ಸಂಬಂಧವನ್ನ ನಾವಿವತ್ತಿನ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಯಾಕೆ ವಚನ ಸಾಹಿತ್ಯ ನಮ್ಗೆ ತುಂಬಾ ಹತ್ರ, ಯಾಕೆ ನಮ್ಗೆ ವಚನಗಳು ಇಂದಿಗೂ ಪ್ರಸ್ತುತ ಅನ್ನಿಸ್ತವೆ? ನೋಡ್ರಿ, ಎಲ್ಲಿಂದ ಹೈಸ್ಕೂಲ್ನಿಂದ ಡಿಗ್ರಿವರೆಗೂ PG ವರೆಗೂ ಎಲ್ಲ ಕಡೆಗೂ ವಚನ ಒಂದಿಲ್ಲ ಒಂದು ಹಾಕೇ ಇರ್ತಾರೆ. ಯಾಕಂದ್ರೆ ತುಂಬಾ ಪ್ರಸ್ತುತ ವಚನ ಸಾಹಿತ್ಯ. ಅದಕ್ಕೆ ಇಲ್ಲಿ ಮೂಳಿಗೆ ಮಹಾದೇವಿ ಕ್ರಿಯೆ ಮತ್ತು ಜ್ಞಾನದ ಸಂಬಂಧ ತುಂಬಾ ಅನ್ಯೋನ್ಯ, ಬಿಡಿಸ್ಲಿಕ್ಕೆ ಬರೋದಿಲ್ಲ. ಕೋಳಿ ಮೊದಲ, ಮೊಟ್ಟೆ ಮೊದಲ, ನೀರು ಮೊದಲ, ನೆಲ ಮೊದಲ, ಬೀಜ ಮೊದಲ, ವೃಕ್ಷ ಮೊದಲ. ಬೆಳಗಿನ ವಚನಗಳನ್ನ ಕಾಣ್ತೇವೆ ನಾವು ಮೂಳಿಗೆ ಮಹಾದೇವಿಲಿ. ಅಲ್ಲಮ್ಮ ಪ್ರಭು ಬೆಳಗಿನ ವಚನಕಾರರು. ಅದೇ ರೀತಿಯ ಕೆಲವೊಂದಿಷ್ಟು ವಾಕ್ಯಗಳನ್ನ ನಾವು ಇವರಲ್ಲೂ ಕೂಡ ಕಾಣ್ತೇವೆ. ಹೌದಾ? ಮತ್ತೊಂದು ಹೇಳ್ತಾರ ನೋಡ್ರಿ, ಮರ್ತ್ಯ ಮತ್ತು ಕೈಲಾಸ. ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆ ಎನಲೇತಕ್ಕೆ, ಪರುಷರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ, ಕ್ಷುತ್ತು ನಿವೃತ್ತಿಯಾದವಂಗೆ ಕಟ್ಟೋಗರದ ಹೊರೆಯ ಹೊರಲೇತಕ್ಕೆ, ನಿತ್ಯ ಅನಿತ್ಯವ ತಿಳಿದು ಮರ್ತ್ಯ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತ ಅಲ್ಲ. ನಿಶ್ಚಯನ ತಾನರಿತು ಅತ್ತನ ಇತ್ತನ ಗೊತ್ತು ನಿಶ್ಚಯವಾಗಿ ನಿಂದಲ್ಲಿ ಆ ಬಚ್ಚ ಬಯಲ ಬೆಳಗ ನಿನ್ನ ನೀನೇ ನೋಡಿಕೋ ಎನ್ನಯ್ಯ ಪ್ರಿಯ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನ. ನೋಡ್ರಿ, ಕೈಯಲ್ಲೇ ಎಲ್ಲ ಇದೆ. ಬಸವಣ್ಣವ್ರು ಏನ್ ಹೇಳಿದ್ರು? ಕೈಲಾಸ ಅನ್ನೋದು ಬೇರೆ ಎಲ್ಲಿಲ್ಲ, ನಮ್ಮ ಕಾರ್ಯದಲ್ಲಿದೆ, ನಮ್ಮ ನಡೆಯಲ್ಲಿದೆ, ನಮ್ಮ ನುಡಿಯಲ್ಲಿದೆ. ಭಗವಂತ ಪೂಜೆ ಅನ್ನೋದು ಮೂರ್ತಿಯಲ್ಲಿಲ್ಲ, ಮೂರ್ತಿ ಪೂಜೆಯನ್ನ ಖಂಡಿಸ್ತಾರೆ. ಹೌದಾ? ಪೂಜೆ ಅನ್ನೋದು, ಕೈಲಾಸ ಅನ್ನೋದು, ಸುಖ ಅನ್ನೋದು, ನೆಮ್ಮದಿ ಅನ್ನೋದು ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ನೋಡ್ರಿ, ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆ ಎನಲೇತಕ್ಕೆ, ಪರುಷ ರಸ ಅಂತಂದ್ರೆ ಬೇಡಿದ್ದೆಲ್ಲ ಸಿಗುವಂತ ಒಂದು ಅಮೃತ ಅನ್ನುವಂತ ಒಂದು ಕಲ್ಪನೆ ಇರಬಹುದೇನೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಪರುಷ ರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ, ಕ್ಷುತ್ತು ಅಂದ್ರೆ ಹಸಿವು ಅಂತ ಅರ್ಥ. ಕ್ಷುತ್ತು ನಿವೃತ್ತಿಯಾದಂಗೆ, ಹಸಿ ಹೋಗಿರ್ತದೆ, ಮತ್ತೆ ಯಾಕೆ ಸಂಗ್ರಹ ಮಾಡಿಡ್ತೀರಿ? ಎಷ್ಟು ಬೇಕೋ ಅಷ್ಟ ತಗೊಳ್ರಿ, ಮತ್ತೆ ಯಾಕೆ ಸಂಗ್ರಹ ಮಾಡಿರ್ತೀರಿ ಮುಂದೆ ಬೇಕಂತ? ಮುಂದಿನ ಭವಿಷ್ಯವನ್ನ ಕಂಡವ್ರು ಯಾರು? ನೋಡ್ರಿ, ಬರುವಾಗ ಏನು ತರೋದಿಲ್ಲ, ಹೋಗುವಾಗ ಏನನ್ನು ಒಯ್ಯೋದಿಲ್ಲ. ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಲ್ವಾ? ಸೊ ನಿತ್ಯ ಅನಿತ್ಯವ ತಿಳಿದು ಮತ್ತೆ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತಿ ಅಲ್ಲ. ಅದಕ್ಕೆ ಕೆಲವೊಂದ್ಸಲ ಶೂನ್ಯ ಸಂಪಾದನೆ ಮೂಳಿಗೆ ಮಹಾದೇವಿ ಬಗ್ಗೆ ಬಸವ ಪುರಾಣದಲ್ಲಿ ಒಂದಿಷ್ಟು ಮಾಹಿತಿ ಬರ್ತದೆ. ಬಸವ ಪುರಾಣ, ಶೂನ್ಯ ಸಂಪಾದನೆ ಈ ಕೃತಿಗಳಲ್ಲಿ
ಮೋಳಿಗೆ ಮಹಾದೇವರ ಬಗ್ಗೆ ನಾವು ಮಾಹಿತಿಯನ್ನ ಕಾಣ್ತೇವೆ. ಆ ಶೂನ್ಯ ಸಂಪಾದನೆಯಲ್ಲಿ ಸಂವಾದನೆಯ ರೂಪದಲ್ಲಿ ವಚನಗಳು ಮೂಡಿ ಬಂದಿವೆ. ನೋಡ್ರಿ, ನಾನ್ ಹೇಳಿದೆ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. 20ನೇ ಶತಮಾನದಲ್ಲಿ ಒಬ್ರಿಗೊಬ್ರು ಸರಿ ಹೋಗೋದಿಲ್ಲ ದಂಪತಿಗಳಿಗೆ, ಆದ್ರೆ 12ನೇ ಶತಮಾನದಲ್ಲಿ ತುಂಬಾ ಅಪರೂಪದ ದಂಪತಿಗಳಾಗಿ ತುಂಬಾ ಅನ್ಯೋನ್ಯತೆಯಿಂದ ಸಾಹಿತ್ಯದ ಸಂಗಾತಿಗಳಾಗಿ ಬದುಕಿ ಬಾಳಿದ್ರು. ಯಾರು? ಮೋಳಿಗೆ ಮಹಾದೇವಿ ಮತ್ತೆ ಮಾರಯ್ಯ ಇಬ್ರು ಕೂಡ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಾರಿ ಅವಳನ್ನ ಕೇಳ್ತಾ ಇರ್ತಾನೆ. ಒಂದು ಘಟನೆ ಬರ್ತದೆ. ಏನಪ್ಪಾ ಅಂತಂದ್ರೆ ಯಾವಾಗ ಈ ವಚನ ಸಾಹಿತ್ಯ, ವಚನ ಚಳುವಳಿ ನಡೀತದಲ್ಲ, ವಚನ ಚಳುವಳಿ ಎದಕ್ ನಡೀತದ ಈಗಾಗ್ಲೇ ಹೇಳಿದೆ, ಅದರ ಉದ್ದೇಶ ಏನಿತ್ತು ಅಂತ ಹೇಳಿ. ಬಸವಣ್ಣವ್ರು ಏನ್ ಮಾಡ್ತಾರೆ ಅಂದ್ರೆ ಅಂತರ್ಜಾತೀಯ ವಿವಾಹವನ್ನ ಮಾಡಿ ನಾವ್ ಹೇಗಾದ್ರೂ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನ ತರಬೇಕು, ಮೇಳು ಕೇಳು ಅನ್ನುವಂತ ಈ ಭಾವವನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಅಂತರ್ಜಾತೀಯ ವಿವಾಹವನ್ನ ಮಾಡ್ತಾರೆ. ಆದ್ರೆ ಹೂವಯ್ಯ ಮತ್ತ ಮಧುರಸ ಇಬ್ರು ಕೂಡ ಶರಣರಾಗಿರ್ತಾರೆ. ಅವ್ರಿಬ್ರದ್ದು ಏನೂ ಇರೋದಿಲ್ಲ. ಆದ್ರೆ ಜನ ಇದಕ್ಕೆ ಏನ್ ಮಾಡ್ತಾರೆ? ವಿರೋಧ ವ್ಯಕ್ತಪಡಿಸ್ತಾರೆ, ಅದನ್ನ ಅಲ್ಲಗಳಿತಾರೆ, ಅದ್ರ ವಿರುದ್ಧ ಇದನ್ ಮಾಡ್ತಾರೆ. ಕೊನೆಗೆ ಹಂಗು ಹಿಂಗು ಆಗಿ ಬಿಜ್ಜಳನ ಕೊಲೆ ಆಗ್ತದೆ. ಆ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣ ಕರಣಿಕನಾಗಿರ್ತಾನೆ. ಹೌದಾ? ಸೊ ಆವಾಗ ಆ ಬಿಜ್ಜಳನ ಕೊಲೆ ಅಪವಾದ ಏನ್ ಬರ್ತದೆ? ಬಸವಣ್ಣನ ಮೇಲೆ ಬರ್ತದೆ. ಇಂಥ ಸಂದರ್ಭದಲ್ಲಿ ಎಲ್ಲ ವಚನಕಾರರು ಚದುರಿ ಹೋಗುವಂತ ಸಂದರ್ಭ ಬರ್ತದೆ. ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗ್ತಾನೆ, ಆಮೇಲೆ ಕದಳಿಗೆ ಹೋಗ್ತಾನೆ ಅಲ್ಲಮ್ಮ ಪ್ರಭು. ಕೆಲವೊಂದಿಷ್ಟು ಜನ ಐಕ್ಯರಾಗ್ತಾರೆ, ಕೆಲವೊಂದಿಷ್ಟು ಜನ ಚದುರಿ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಮೋಳಿಗೆ ಮಾರಯ್ಯ ಏನ್ ಮಾಡ್ತಾನೆ? ಮೋಳಿಗೆ ಅಂತಂದ್ರೆ ಕಟ್ಟಿಗೆ ಮಾರುವ ಕಾಯಕವನ್ನ ಕೈಗೊಂಡಿದ್ರಲ್ಲ, ಅದಕ್ಕೆ ಮೋಳಿಗೆ ಮಹಾದೇವಿ, ಗಂಗಾದೇವಿ ಇದ್ದಕ್ಕೆ ಮಹಾದೇವಿ ಆಗ್ತಾರೆ. ಮೋಳಿಗೆ ಭೂಪಾಲ ಮಹಾದೇವ ಇದ್ದ ಮಾರಯ್ಯ ಅಂತ ಹೇಳಿ ಅವ್ರ ಹೆಸರನ್ನ ಏನ್ ಮಾಡ್ತಾರೆ? ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಸಂದರ್ಭದಲ್ಲಿ. ಆವಾಗ ಅವ ಏನ್ ಮಾಡ್ತಾನೆ? ನಾನು ಕೈಲಾಸಕ್ಕೆ ಹೋಗ್ಬೇಕು, ಎಲ್ಲರೂ ಹೋದ್ರು ನಾನೆಲ್ಲಿ ಹೋಗ್ಲಿ, ನಾನು ಹೋಗ್ತೇನೆ ಕೈಲಾಸಕ್ಕೆ ಅಂತ ಹೆಂಡತಿ ಮುಂದೆ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ಮೋಳಿಗೆ ಮಹಾದೇವಿ ಏನ್ ಮಾಡ್ತಾಳೆ ಅಂದ್ರೆ ಅವನಿಗೆ ಬುದ್ಧಿವಾದ ಹೇಳ್ತಾಳೆ. ಏನಂತ? ಕೈಲಾಸ ಬೇರೆ ಎಲ್ಲಿಲ್ಲೋ, ಕೈಲಾಸ ಬೇರೆ ಎಲ್ಲೂ ಇಲ್ಲ, ಅದು ನಮ್ಮಲ್ಲೇ ಇದೆ, ಕಾಯಕದಲ್ಲಿದೆ. ಅದಕ್ಕೆ ಹೇಳ್ತಾಳೆ ಏನಂತ? ಕೈಯಲ್ಲಿ ಮುಂದೆ ಹೇಳ್ತಾಳೆ, ಭಕ್ತರಿಗೆ ಯುಕ್ತಿ ಅಲ್ಲ ಮರ್ತ್ಯ ಕೈಲಾಸವೆಂಬುದು, ಭಕ್ತರಿಗೆ ಯುಕ್ತಿ ಇಲ್ಲ ನಿಶ್ಚಯವ ತಾನರಿತು ಇತ್ತನ ಗೊತ್ತು ನಿಶ್ಚಯವಾಗಿ ನಿಂದಲ್ಲಿ ಆ ಬಚ್ಚ ಬಯಲ ಬೆಳಗ ನಿನ್ನ ನೀನೇ ನೋಡಿಕೋ ಅಂತ ಹೇಳಿ ಈ ಅರಿವು ಬೇಕಾಗಿದೆ. ಮರ್ತ್ಯ ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಇಲ್ಲೇನೆ ಇದೆ. ಆ ಅರಿವು ನಮಗ್ ಬೇಕಾಗಿದೆ. ಆ ಅರಿವು ನಿನಗೇನಾದ್ರೂ ಇದ್ರೆ ಅದು ನಿನ್ನ ಜೀವನಕ್ಕೆ ಬೆಳಕು, ಅರಿವೇ ಬೆಳಕು, ಅರಿವೇ ಗುರು ಅಂತ ಹೇಳಿ ವಚನಕಾರರು ಹೇಳಿದ್ರು. ಬೇರೆ ಗುರುವಿಲ್ಲ, ಅರಿವಿಗಿಂತ ಬೇರೆ ಗುರುವಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೆ ಹೆಂಗೆ ಮರ್ತ್ಯ ಮತ್ತೆ ಕೈಲಾಸ ಬೇರೆಲ್ಲೂ ಇಲ್ಲ, ಅದು ನಮ್ಮಲ್ಲೇ ಇದೆ ಅನ್ನುವಂತ ಮಾತನ್ನ ನಾವು ಈ ವಚನದಲ್ಲಿ ಕಾಣ್ತೇವೆ. ಮತ್ತೊಂದು ಕೊನೆ ವಚನ, ಬಹುಶಃ ಟೈಮ್ ಎಷ್ಟಾಯ್ತು ನಾನು ನೋಡ್ಲಿಲ್ಲ, ಗಮನಿಸಿಲ್ಲ. ಹೆಚ್ಚಿಗೆ ಇದು ಒಂದು ವಚನ ಹೇಳಿ ನಾನು ಕನ್ಕ್ಲೂಡ್ ಮಾಡ್ತೇನೆ. ನೋಡಿ, ಬೀಜದೊಳಗಿನ ವೃಕ್ಷದ ಹಣ್ಣ ಅದನಾರು ಮೆಲಬಹುದು, ಸಸಿಯೊಳಗಿನ ಲತೆ ಪರ್ಣ ತಲೆದೋರದ ನಸು ಗುಂಪಿನ ಕುಸುಮವ ಅದಾರು ಮುಡಿವರು, ಇಂತಿ ಅರಿವಿನ ಅರಿವ ಕುರು ಹಿಟ್ಟು ಕೊಡುವೆನೆ ಲಿಂಗಾಂಗಿ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಚನ್ನ ಮಲ್ಲಿಕಾರ್ಜುನನಲ್ಲಿ ಇದು ಸ್ವಾನುಭಾವಿಯ ಸನ್ನದ್ಧ ಸ್ಥಳ. ಲಿಂಗಾಂಗ ಸಾಮರಸ್ಯದ ಕುರಿತನ್ನು ಹೇಳ್ತಾಳೆ ಮೋಳಿಗೆ ಮಹಾದೇವಿ. ಅದಕ್ಕೆ ಹೋಲಿಕೆಯನ್ನ ಕೊಡ್ತಾಳೆ. ಬೀಜದೊಳಗಿನ ವೃಕ್ಷ ಹಣ್ಣು ಅದನಾರು ಮೆಲಬಹುದು. ಬೀಜಕ್ಕೂ ವೃಕ್ಷಕ್ಕೂ ಒಂದಕ್ಕೊಂದು ಸಂಬಂಧ ಇದೆ, ಅದು ಅಭಿನ್ನ, ಭೇದ ಮಾಡ್ಲಾಗೋದಿಲ್ಲ. ಈಗಾಗ್ಲೇ ಹೇಳಿದೆ ನಾನು ಒಂದು ವಚನ, ಏನು ಇಷ್ಟಲಿಂಗ ಪ್ರಾಣಲಿಂಗ ಒಂದೇ ಅಂತ ಹೇಳಿ, ಅದು ನಮ್ಮಲ್ಲೇ ಇದೆ, ಅದು ಬೇರೆ ಎಲ್ಲೂ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಸಸಿ ಲತೆ ಪರ್ಣ ಇವೆಲ್ಲವನ್ನ ಹೋಲಿಕೆಯಾಗಿ ಕೊಟ್ಟು ನಮ್ಮಲ್ಲಿ ಒಂದು ಗುರು ಇದ್ದಾನೆ, ನಮ್ಮಲ್ಲಿ ಒಬ್ಬ ಗುರು ಇದ್ದಾನೆ. ಆ ಗುರು ಯಾರಪ್ಪ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಅರಿವು, ನಮ್ಮ ತಿಳುವಳಿಕೆ. ಆ ತಿಳುವಳಿಕೆಯಿಂದ ನಾವಿವು ಎಲ್ಲವುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿ ಬಹಳ ಚೆನ್ನಾಗಿ ಹೀಗೆ ಅವಳು 69 ವಚನಗಳನ್ನ ನಾವು ಅವಳಲ್ಲಿ ಕಾಣ್ತೇವೆ. ಸೊ ಅಷ್ಟೂ ವಚನಗಳಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಲಿಂಗಾಂಗ ಸಾಮರಸ್ಯ, ಆಮೇಲೆ ವೈಚಾರಿಕತೆ, ತಾತ್ವಿಕತೆ ಇವೆಲ್ಲವುಗಳನ್ನ ಕಾಣ್ತೇವೆ. ಕಾವ್ಯ ಗುಣ ತುಂಬಾ ಕಡಿಮೆ ಮೋಳಿಗೆ ಮಹಾದೇವಿ ವಚನಗಳಲ್ಲಿ. ಆದ್ರೆ ತಾತ್ವಿಕತೆಗೆ ತುಂಬಾ ಉನ್ನತ ಸ್ಥಾನದಲ್ಲಿ ತಾತ್ವಿಕತೆಯನ್ನ ಬಳಸ್ಕೊಂಡಿದ್ದಾಳೆ. ಇದನ್ನ ನಾವಿಲ್ಲಿ ಗಮನಿಸಬಹುದು. ಹಿಂಗೆ ಕೊನೆಯದಾಗಿ ಇದಿಷ್ಟು ಯಾವ ರೀತಿಯಾಗಿ ಬದುಕಿದ್ಲು, ಬಾಳಿದ್ಲು, ಮತ್ತೆ ಯಾವ ರೀತಿಯಾಗಿ ವಚನದಲ್ಲಿ ವ್ಯಕ್ತಿ ಯಾವ ರೀತಿ ಆಗಿರ್ಬೇಕು,
ನಮ್ಮ ಆಚಾರ ವಿಚಾರ ಯಾವ ರೀತಿ ಆಗಿರ್ಬೇಕು, ನಾವ್ ಯಾವ ರೀತಿ ಆಗಿರ್ಬೇಕು, ನಮ್ಮ ಭಕ್ತಿ ಯಾವ ರೀತಿ ಆಗಿರ್ಬೇಕು, ಅದ್ರ ಮುಖಾಂತರ ನಮ್ಮ ಸಮಾಜದಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನ ಬಯಸಿದ್ರು ವಚನಕಾರರು ಅನ್ನೋದನ್ನ ನಾವು ಇವರ ವಚನಗಳ ಮುಖಾಂತರ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು. ಅದಕ್ಕೆ ನಂದು ವಿನಂತಿ ಏನಪ್ಪಾ, ಯಾವಾಗ ಯಾವಾಗ ನಾನು ಸ್ಟೇಜ್ ಮೇಲೆ ಮಾತಾಡ್ತಾ ಇರ್ತಾನೆ ಆವಾಗ ನಂದು ಒಂದು ಪ್ರೀತಿಯ ಆಮೇಲೆ ವಿನಯದಿಂದ ಒಂದ್ ಮಾತನ್ನ ಹೇಳ್ತಾನೆ ಇರ್ತೇನೆ. ಏನಪ್ಪಾ ಅಂತಂದ್ರೆ, ನಾವ್ ಯಾವತ್ತು ಇಷ್ಟೆಲ್ಲ ಓದ್ತೇವೆ, ವಚನ ಸಾಹಿತ್ಯದ ಬಗ್ಗೆ ಹೇಳ್ತೇವೆ, ಉಪನ್ಯಾಸಗಳನ್ನ ಕೇಳ್ತೇವೆ, ಆದ್ರೆ ಪರಿವರ್ತನೆ ಎಲ್ಲಿದೆ? ಪರಿವರ್ತನೆ ನಾನೊಬ್ರೇ ಏನ್ ಮಾಡ್ಲಿಕ್ ಸಾಧ್ಯ, ನಾನೊಬ್ಳೆ ಏನ್ ಮಾಡ್ಲಿಕ್ ಸಾಧ್ಯ, ಅಥವಾ ನಂದು ಒಂದು ಉಪನ್ಯಾಸದಿಂದ ಏನ್ ಆಗ್ಲಿಕ್ ಸಾಧ್ಯ ಅಂತ ಅನ್ನೋದಲ್ಲ. ನಮ್ಮ ಒಬ್ರಿಂದ ಏನೆಲ್ಲ ಆಗ್ಬಹುದು, ಒಬ್ಬರಿಂದ ಏನೆಲ್ಲ ಆಗ್ಬಹುದು. ಒಂದು ಸಣ್ಣ ಕಿಡಿಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಅದಕ್ಕೆ ನನ್ನಿಂದ ಏನ್ ಆಗ್ತದ ಅಲ್ಲ, ನನ್ನಿಂದ ಎಲ್ಲವೂ ಆಗ್ತದೆ ಅನ್ನುವಂತ ಒಂದು ಭರವಸೆಯನ್ನ ಇಟ್ಟುಕೊಂಡು ಈ ವಚನ ಸಾಹಿತ್ಯ ಕುರಿತು ಚಿಂತನ ಮಂಥನ ಮಾಡುವಂತ ನಾವುಗಳು ಅವರ ನಡೆನುಡಿಯನ್ನ, ಅವರ ಆಚಾರ ವಿಚಾರಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಮಾದರಿಯಾಗಿರೋಣ. ಇದಕ್ಕೆ ನಾವಿಂದಿನ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ವವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಅದನ್ನ ನಾವು ಮಾಡ್ತಾ ಇಲ್ಲ. ಯಾವಾಗ ನಮ್ಮನ್ನ ನಾವು ಸ್ವವಿಮರ್ಶೆ ಮಾಡ್ಕೊಳ್ತೇವೆ ಆವಾಗ ಇವುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ, ನಾನೇನಾದ್ರೂ ಬಿಟ್ಟಿದ್ರೆ ಈ ಬಳಗದಲ್ಲಿ ಹಿರಿಯರಿದ್ದಾರೆ, ಮಾರ್ಗದರ್ಶಕರ ಮಾತುಗಳನ್ನ ಆಡ್ಲಿಕ್ಕೆ ಗೀತಾ ಡಿಗ್ಗೆ ಮೇಡಮ್ ಅವರು ಬಿದ್ದಾರೆ. ನನ್ನ ಓದು ಮತ್ತು ತಿಳುವಳಿಕೆಗೆ ಮತ್ತೆ ನನಗೆ ಕೊಟ್ಟಂತ ಒಂದು 30 ನಿಮಿಷದ ಅವಧಿಯಲ್ಲಿ ಎಷ್ಟು ವಿಚಾರಗಳನ್ನ, ಎಷ್ಟು ಸಾಧ್ಯ ಆಗ್ತದ ಅಷ್ಟು ವಿಚಾರಗಳನ್ನ ನಾನು ಮಂಡಿಸಿದ್ದೇನೆ. ಏನಾದ್ರೂ ಉಳಿದಿದ್ದಿದ್ರೆ ಮಾರ್ಗದರ್ಶನದ ನುಡಿಗಳಲ್ಲಿ ತಾವಿದನ್ನ ತಿಳಿಸ್ಬೇಕು ಅಂತ ಹೇಳ್ತಾ, ಅವಕಾಶ ಮಾಡಿಕೊಟ್ಟದ್ದಕ್ಕೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಆಮೇಲೆ ಪದೇ ಪದೇ ನನಗೆ ನೆನಪಿಸಿದ್ದಕ್ಕೆ ಸುಧಾ ಮೇಡಮ್ ಅವರಿಗೆ, ಬಳಗದ ಎಲ್ಲ ಸರ್ವ ಸದಸ್ಯರಿಗೂ ನಾನು ತುಂಬು ಹೃದಯದಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತೇನೆ. ನಮಸ್ಕಾರ. ಶರಣಾರ್ಥಿ. ವಚನ ಸಾಹಿತ್ಯದ ಹುಟ್ಟಿದ ಬಗೆ ಮತ್ತು ವಚನಗಳ ಉದ್ದೇಶದ ಮಹತ್ವವನ್ನು ಅತ್ಯಂತ ಸರಳವಾಗಿ ತಿಳಿಸುವುದರ ಮುಖಾಂತರ ವಚನಗಳಲ್ಲಿರುವ ಸಮಾನತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ರಾಜ ದಂಪತಿಗಳಾಗಿ ಮೋಳಿಗೆಯ ಮಾರಯ್ಯ ಮಹಾದೇವಿಯವರು ಬಸವಣ್ಣನವರ ಲಿಂಗಾಯತ ಧರ್ಮಕ್ಕೆ ಮನಸೋತು ಶರಣ ದಂಪತಿಗಳಾದ ಬಗೆ ಕಾಯಕ ಜೀವನ ಮತ್ತು ದಾಸೋಹದಲ್ಲಿ ಅದನ್ನು ಅಳವಡಿಸಿಕೊಂಡ ರೀತಿಯನ್ನು ಕಣ್ಣಿಗೆ ಕಟ್ಟುವಂತೆ ನಿರೂಪಿಸಿದರು. ತಮ್ಮ ಉಪನ್ಯಾಸ ಅತ್ಯಂತ ಮಾರ್ಗದರ್ಶಿಯಾವಾಗಿತ್ತು ಎಂದು ಹೇಳಬಯಸುತ್ತೇನೆ. ತಮಗೆ ಈ ವೇದಿಕೆಯ ಮೂಲಕ ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ, ಈ ವೇದಿಕೆಗೆ ತಮ್ಮ ಮಾರ್ಗದರ್ಶನ ನುಡಿಗಳನ್ನಾಡಬೇಕೆಂದು ಶರಣೆ ಡಾಕ್ಟರ್ ಗೀತಾ ಡಿಗ್ಗೆ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಗೀತಾ ಮೇಡಮ್. ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಹಯೋಗದಲ್ಲಿ ಶರಣೆ ಸುಧಾ ಪಾಟೀಲ್ ಇವರ ತಂದೆಯವರಾದಂತಹ ಲಿಂಗೈಕ್ಯ ಶರಣ BM ಪಾಟೀಲ್ ಮತ್ತು ತಾಯಿಯವರಾದಂತಹ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಒಂದು ಶ್ರಾವಣ ಮಾಸದ ಆರಂಭದ ದಿನದಿಂದ ನಿರಂತರವಾಗಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಉಪನ್ಯಾಸಗಳು ನಡೆಯಲು ಕಾರಣರಾದಂತಹ ಈ ವೇದಿಕೆಯ ರೂವಾರಿಗಳು, ಸಮಾಜ ಹಿತ ಚಿಂತಕರು, ವಾಗ್ಮಿಗಳು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಕಾರ್ಯಕ್ರಮದ ಸಂಘಟಕರಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಹಿರಿಯರಾದಂತಹ ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಮೇಡಮ್ ಹಾಗೂ ತಾಂತ್ರಿಕ ಸಹಾಯ ನೀಡ್ತಾ ಇರುವಂತಹ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರು ಹಾಗೂ ವಚನ ಪ್ರಾರ್ಥನೆ ಮಾಡಿದಂತಹ ಶರಣ ಮಾಡುತ್ತಿರುವಂತಹ ಮಂಜು ಮಡಿವಾಳ್, ಸ್ವಾಗತ ಪ್ರಸ್ತಾವನೆ ಪರಿಚಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದಂತಹ ಹಿರಿಯ ಸಹೋದರಿಯಾದಂತಹ ಶಾಂತಾ ದುಲಂಗಿ ಅವರಿಗೆ ಹಾಗೂ ಶರಣೆ ಸತ್ಯಕರನ್ನ ಕುರಿತು ಉಪನ್ಯಾಸ ನೀಡಿದಂತಹ ರತ್ನಕ್ಕ ಕಾದ್ರೋಡಿ ಮತ್ತು ಮೋಳಿಗೆ ಮಹಾದೇವಿ ಕುರಿತು ಉಪನ್ಯಾಸ ನೀಡಿದಂತಹ ಇಂದಿರಾ ಹೋಳ್ಕರ್ ಇವರಿಗೆ ಮತ್ತು ಸೊಗಸಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರುವಂತಹ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಮತ್ತು ಶರಣು ಸಮರ್ಪಣೆ ಮಾಡ್ತಾ ಇರುವಂತಹ ಬಸಮ್ಮ ಭರಂ ಶೆಟ್ಟಿ ಮತ್ತು ವಚನ ಮಂಗಳನ ಹೇಳಲಿರುವಂತಹ ಶರಣೆ ಅನ್ನಪೂರ್ಣ ಅಗಡಿ, ಸಂಯೋಜಕರಾದಂತಹ ಡಾಕ್ಟರ್ ಪ್ರಿಯಮೋದ ಹುಲಗ್ಬಾಳಿ, ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಶರಣ ಶಿವಪ್ಪ ಗೌಸಾನಿ
ಹಾಗೂ ಡಾಕ್ಟರ್ ಲಿಂಗಪ್ಪ ಕಲಬುರ್ಗಿ, ಶರಣೆ ಲೀನಕ್ಕ ಕಲಬುರ್ಗಿ, ಶರಣ ಶಿವಲಿಂಗಪ್ಪ ಕಲಬುರ್ಗಿ ಹಾಗೂ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಶ್ರಾವಣ ಮಾಸದ ಹಬ್ಬದ ಒಂದು ಸಡಗರದ ಜೊತೆಗೆ ಮೋಡ ಕವಿದಂತಹ ವಾತಾವರಣ, ಕೆಲವೊಮ್ಮೆ ನಾವಂತೂ ಬರ್ಬೇಕಾದ್ರೆ 5:30 ಗಂಟೆಗೆ ಅಂತಂದ್ರೆ ಜಿಟಿ ಜಿಟಿ ಮಳೆ ಆಗಿರುವಂತಹದ್ದು. ಇದರ ಜೊತೆಗೆ ಒಂದು ಮುಸ್ಸಂಜೆಯ ಗೋಧೂಳಿ ಸಮಯದಲ್ಲಿ 5:30ಕ್ಕೆ ಸರಿಯಾಗಿ ಉಪನ್ಯಾಸದ ಆರಂಭ. ಇದು ಮನಸ್ಸಿಗೆ ಒಂದು ಆಹ್ಲಾದವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಆಗೈತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿತ್ಯವೂ ಸಹಿತ ಶರಣರ ಜೀವನ, ಅವರ ಆದರ್ಶಗಳ ಚಿಂತನ ಮಂಥನ ಮಾಡುವಂತಹದ್ದು, ಜ್ಞಾನದ ಕ್ಷಿತಿಜವನ್ನ ಇಲ್ಲಿ ಯಾರು ಉಪಸ್ಥಿತರಿರ್ತಾರ, ಇವ್ರು ಯಾರು ಕೇಳ್ತಾ ಇರ್ತಾರ, ಅವ್ರದ್ದೆಲ್ಲರದೂ ಸಹಿತ ಹೆಚ್ಚಿನ ಒಂದು ಜ್ಞಾನವನ್ನ ಪಡಿತಾ ಇರ್ತಾರ ಅನ್ನುವಂಥದ್ದು ಅವರ ಆತ್ಮಕ್ಕೆ ತೃಪ್ತಿಯನ್ನು ಕೊಡುವಂತಹದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಶರಣ ಶ್ರಾವಣದ ಉತ್ಸಾಹದಲ್ಲಿ ಇದ್ದು ಶರಣ ಸಾಹಿತ್ಯವನ್ನ ಮೆಲುಕು ಹಾಕ್ತಾ ಇದ್ದೀವಿ. ಬರೀ ಬಹಿರಂಗ ಆಡಂಬರದಲ್ಲೇ ಇರುವಂತಹ ನಮಗೆ ಅಂತರಂಗ ಶುದ್ಧಿ ಮತ್ತು ಅಂತರಂಗದ ಅರಿವು ಮೂಡಿಸುವಂತಹ ವೇದಿಕೆ ಇದಾಗೈತಿ ಅಂತ ಹೇಳೋದಕ್ಕೂ ಸಹಿತ ನಂಗ ತುಂಬಾ ಖುಷಿ ಅನಿಸ್ತು. ಇಂದು ಏನಂತಂದ್ರೆ ಈ 2 ಉಪನ್ಯಾಸಗಳನ್ನು ನೀಡಿದಂತಹ ಶರಣೆ ಸತ್ಯಕ್ಕ ಮತ್ತು ಇವರನ್ನ ಕುರಿತಾಗಿ ರತ್ನಕ್ಕ ಕಾದ್ರೋಳಿ ಮತ್ತು ಶರಣೆ ಮೋಳಿಗೆ ಮಹಾದೇವಿಯನ್ನ ಕುರಿತು ಇಂದಿರಾ ಹೋಳ್ಕರ್ ಮೇಡಮ್ ಇವರು ಸಹಿತ ಅತ್ಯಂತ ಏನಾದ್ರೂ ಸಮರ್ಪಕವಾದಂತಹ ಅರ್ಥಪೂರ್ಣವಾದಂತಹ ರೀತಿಯೊಳಗ ಉಪನ್ಯಾಸವನ್ನ ನೀಡಿದ್ರು. ಈ ಒಂದು ಇವರ ಉಪನ್ಯಾಸವನ್ನ ಕುರಿತಾಗಿ ಮಾತಾಡ್ಬೇಕು ಅಂತ ಮಾರ್ಗದರ್ಶನದವ್ರು ನಂಗೆ ಹೇಳಿದಾರ. ಆದ್ರೆ ಅಷ್ಟು ಮಾರ್ಗದರ್ಶನ ನೀಡುವಷ್ಟರ ಮಟ್ಟಿಗೆ ಏನಂದ್ರ ಜ್ಞಾನವಂತಳ ಅಲ್ಲ ಅಂತ ಹೇಳಿನೇ ಹೇಳ್ತಾ, ನನಗೆ ಎಷ್ಟು ತಿಳಿತೈತೆ ಅಷ್ಟನ್ನ ಮಾತ್ರ ನಾನು ಇಲ್ಲಿ ತಿಳಿಸ್ ಬಯಸ್ತೇನೆ. ಮತ್ತೇನಾದ್ರೂ ಹೆಚ್ಚಿನ ವಿಷಯಗಳಿದ್ರು ತಾವು ಸಂವಾದದ ಮೂಲಕ ಅದನ್ನ ಪರಿಹರಿಸ್ಬೇಕು ಅನ್ನುವಂಥದ್ದನ್ನು ಸಹಿತ ಕೇಳ್ಕೊತೀನಿ. ಈಗ ಇಬ್ರು ಸಹಿತ ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪನ್ಯಾಸಕರಾಗಿ ಮಾಡ್ತಾ ಇರ್ಬೇಕಾದಾಗ ಅವರು ವಚನ ಸಾಹಿತ್ಯ ಅಂದ್ರೆ ಏನು ಅನ್ನುವಂತಹದ್ದನ್ನ ಹಿಡ್ಕೊಂಡು, ಆಮೇಲೆ ವಚನ ಸಾಹಿತ್ಯವನ್ನ ಕುರಿತಾಗಿ ಶರಣೆಯರ ಜೀವನವನ್ನ ಕುರಿತಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಹೇಳಿದ್ರು ಅನ್ನುವಂತಹದ್ದು ನೀವೆಲ್ಲ ಕೇಳಿದಿರಿ. ಈಗ ನಾವು ಹೇಳ್ಬೇಕಾಗಿರುವಂತಹದ್ದು ಅಂತಂದ್ರೆ ಕಾಲಾನುಕಾಲದಿಂದ ಜನಮಾನಸದಲ್ಲಿ ಉಳಿದು ಬೆಳೆದು ಬಂದಿರುವಂತಹ ಈ ಮೌಢ್ಯ ಅಂತ ಅನ್ನುವಂತಹದ್ದಾಗ್ಲಿ, ಅಂಧಶ್ರದ್ಧೆಗಳನ್ನ ಅವುಗಳನ್ನ ಉಚ್ಚಾಟನೆ ಮಾಡ್ಬೇಕಾಗಿತ್ತು ಅಂತಂದ್ರ ಶರಣರ ವೈಚಾರಿಕ ಪ್ರಣಾಳಿಕೆಗಳೇನದಾವು ಅವುಗಳನ್ನ ನಾವು ಸತತವಾಗಿ ಅಳವಡಿಸ್ಕೊಂತ ಕೇಳ್ಕೊಂತ ಚಿಂತನ ಮಂಥನ ಮಾಡ್ಕೊಂತ ಇರ್ಬೇಕಾಗಿರುವಂತಹದ್ದು ಅವಶ್ಯಕತೆ ಐತಿ. ಇಂದಿನ ಯುಗ ಧರ್ಮದ ಜೀವನಕ್ಕೆ ಅವುಗಳನ್ನ ನಾವು ಅನ್ವಯಿಸಬೇಕಾಗಿದೆ. ಶರಣರ ವಿಚಾರ ಸರಣಿಯನ್ನ ಇಂದಿನ ಸಮಕಾಲೀನ ಸಂದರ್ಭಕ್ಕೆ ಹೊಂದಿಸಿ ಅನುಸರಿಸುವುದು ಸಹಿತ ಅವಶ್ಯಕ ಆಗೈತಿ. ಇಲ್ಲಿ ಬಸವಣ್ಣ, ಅಲ್ಲಂಪ್ರಭು, ಅಕ್ಕಮಹಾದೇವಿ, ಅಮುಗೆರಾಯಮ್ಮ, ಆಯ್ದಕ್ಕಿ ಲಕ್ಕಮ್ಮ ಹೀಗೆ ಅನೇಕ ವಚನಕಾರರು ತಮ್ಮ ವಚನಗಳ ಮೂಲಕ ಸಾರ್ವತ್ರಿಕ ಮೌಲ್ಯಗಳನ್ನ ಪ್ರಸಾರ ಮಾಡಿರುವಂತಹದ್ದನ್ನು ನೋಡ್ತೇವಿ. ಇವರಲ್ಲಿ ಅನುಭವಕ್ಕೆ ಮುಕ್ತಾಯಕ್ಕ ನಮ್ಮನ್ನ ಹೆಚ್ಚು ಗಮನ ಸೆಳಿತಾಳ. ವೈರಾಗ್ಯ ನಿಧಿ ಕವಿಯತ್ರಿ ಅಂತ ಹೇಳಿ, ಆಧ್ಯಾತ್ಮಿಕ ಜೀವಿ ಅಂತ ಹೇಳಿ ಅನ್ನುವಂತಹದ್ದಕ್ಕ ನಾವು ಅಕ್ಕಮಹಾದೇವಿ ಪಾತ್ರಳಾಗಿದ್ದಾಳ ಅನ್ನುವಂತಹದ್ದನ್ನು ಗಮನಿಸ್ತೀವಿ. ಅದೇ ರೀತಿಯಾಗಿ ಏಕ ದೇವತಾ ನಿಷ್ಠೆಗೆ ಅಂತಂದ್ರ ಶಂಭುಜಕ್ಕೇಶ್ವರ ಅನ್ನುವಂತಹ ವಚನಾಂಕಿತದಿಂದ ವಚನ ರಚಿಸಿದಂತಹ ಸತ್ಯಕ್ಕ ಪಾತ್ರಳಾಗಿದ್ದಾಳೆ. ಈ ವಿಷಯವನ್ನ ಇವರು ರತ್ನಕ್ಕ ಅವರು ಬಹಳಷ್ಟು ಸೊಗಸಾಗಿ ಅರ್ಥಪೂರ್ಣವಾಗಿ ಎಲ್ರಿಗೂ ಸಹಿತ ಮನ ಮುಟ್ಟುವಂತೆ ತಿಳಿಸಿದ್ರು ಅನ್ನುವಂತಹದ್ದನ್ನ ನೋಡಿದ್ವಿ. ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರು, ಸತ್ಯಕ್ಕಳು ಸುಮಾರು 39 ವಚನಗಳನ್ನ ಏನೋ ಬರ್ದಾರ ಅಂತ ಹೇಳಿದ್ರು. ಆದ್ರೆ ನಾನು ತಿಳಿದಿರುವಂತಹದ್ದು ಅಂದ್ರೆ 29 ವಚನಗಳು. ಅದು ಯಾವ್ದು ಸರಿ ಅನ್ನುವಂತಹದ್ದನ್ನ ಸ್ವಲ್ಪ ಗೊತ್ತಿದ್ದವ್ರು ಮುಂದೆ ಹೇಳಿದ್ರು ಸಹಿತ ಸರಿಯಾಗುತ್ತ ಅಂತ. ಇಲ್ಲಿ ಸತ್ಯಕ್ಕನ ವಚನದೊಳಗೂ ಸಹಿತ ಪ್ರಾಮಾಣಿಕ ಅಕ್ಕಿ ಯಾವಾಗ್ಲೂ ಸಹಿತ ಪ್ರಾಮಾಣಿಕ ಸತ್ಯಕ್ಕ ಅನ್ನುವಂತಹದ್ದು ಏನಂದ್ರೆ ಅವ್ರ ಹೆಸರಿನ ಅನ್ವರ್ಥ ನಾಮನೇ ಒಂದು ಅವರ ಸಾಧನೆ ಆಗಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಅವಿವಾಹಿತೆಯಾಗಿನೇ ಉಳಿದು ಆಧ್ಯಾತ್ಮಿಕ ಸಾಧನೆಗೈದಂತಹ ಶಿವಶರಣೆ ಸತ್ಯಕ್ಕ ಆಗಿದ್ರು ಅನ್ನುವಂಥದ್ದನ್ನ ನೋಡ್ತೀವಿ. ಅಹಂಭಾವದ ಅರಸರನ್ನ, ಅಸಮಾನತೆಯನ್ನ ಬಿತ್ತುವಂತಹ ಪುರೋಹಿತರನ್ನ, ಕಾಯಕ ಮಾಡಿದಂತಹ ಆಲಸಿಗಳನ್ನ, ಸೋಮಾರಿಗಳನ್ನ ಭವಿ ಅಂತ ಕರೀತಾರೆ ತನ್ನ ವಚನದಲ್ಲಿ. ಇವರನ್ನು ಜಡ ಜೀವಿಗಳು, ಹುಟ್ಟು ಅಂಧಕರು, ಭಾಷೆಹೀನರು ಅಂತ ಹೇಳಿನೂ ಸಹಿತ ವಿಡಂಬನೆ ಮಾಡಿರುವಂತಹದ್ದನ್ನ ನೋಡ್ತೀವಿ.
ಮತ್ತು ಸದಾಚಾರ, ಸ್ತ್ರೀ ಪುರುಷರ ಸಮಾನತೆ, ಗುರು ಶಿಷ್ಯರ ಸಂಬಂಧ, ಗುರುಲಿಂಗ ಜಂಗಮದ ಪ್ರಾಮುಖ್ಯತೆ, ಇಂತಹ ಮೊದಲಾದ ವಿಷಯಗಳನ್ನ ಸತ್ಯಕ್ಕನ ವಚನಗಳಲ್ಲಿ ನಾವು ಕಾಣ್ತೇವೆ. ಇನ್ ಮೋಳಿಗೆ ಮಹಾದೇವಿ ಬಗ್ಗೆ ಹೇಳ್ಬೇಕು ಅಂತಂದ್ರ ಇಂದಿರಾ ಮೇಡಮ್ ಅವರು ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಅಭ್ಯಾಸದ ಮೂಲಕ ಎಲ್ಲಾ ವಿಷಯಗಳನ್ನ ಸಹಿತ ಎಳೆ ಎಳೆಯಾಗಿ ಮನಮುಟ್ಟುವಂತೆ ಹೇಳಿದಾರ ಅನ್ನುವಂಥದ್ದನ್ನ ನೋಡಿದ್ವಿ. ಅವರ ಜೀವನ ಚಿತ್ರಣವನ್ನ ಹೇಳ್ತಾ ಹೇಳ್ತಾ ಅವ್ರ ವಚನಗಳು ಬರೆದಂತಹ ವಿಶ್ಲೇಷಣೆಯನ್ನ ಮಾಡ್ತಾ ಅದರಲ್ಲಿರುವಂತಹ ಅರ್ಥಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರ. ಶರಣ ಸಾಹಿತ್ಯ ಪರಂಪರೆಯಲ್ಲಿ ಸತಿಪತಿಗಳಿರುವರು ಸಹಿತ ಅನುಭಾವಿಗಳಾಗಿ ಒಂದೇ ದೇಹಕ್ಕಾಗಿ ಹೋರಾಡುವಂತಹದ್ದು ಮತ್ತು ದಂಪತಿಗಳಿಬ್ಬರು ವಚನಕಾರರಾಗಿರುವುದು ಅಪರೂಪ ಅನ್ನುವಂತಹದ್ದನ್ನ ನಾವು ನೋಡ್ತೀವಿ. ಇಂತಹ ಶರಣ ದಂಪತಿಗಳ ಶ್ರೇಣಿಯೊಳಗ ಮೋಳಿಗೆ ಮಹಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ದಾಂಪತ್ಯ ವಿಶೇಷವಾದುದು ಅನ್ನುವಂತಹದ್ದನ್ನ ಸಹಿತ ಬಹಳಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಇಂದಿರಾ ಮೇಡಮ್ ಅವರು. ಈ ಒಂದು 1.25 ಲಕ್ಷದ ಅಧಿಪತಿಯಾಗಿದ್ದಂತಹ ಮಹಾದೇವ ಭೂಪಾಲ್ ದೊರೆಯ ಮಹಾರಾಣಿಯಾಗಿದ್ದಂತಹ ಗಂಗಾದೇವಿ ಪತಿಯೊಂದಿಗೆ ಎಲ್ಲಾ ಸಿರಿ ಸಂಪತ್ತನ್ನ, ಸಮೃದ್ಧ ಜೀವನವನ್ನ ಸಹಿತ ತೊರೆದು ಹುಟ್ಟ ಬಟ್ಟೆಯಲ್ಲಿ ಪಯಣ ಬೆಳೆಸಿ ಕಲ್ಯಾಣದತ್ತ ಬಂದ್ರು. ಮೋಳಿಗೆ ಮಹಾದೇವಿ ಇವ್ರು ಹೇಳ್ದಂಗ ತಿಳಿಯ ಅಂಬಲಿಯನ್ನ ವಿಶೇಷವಾಗಿ ಸಿದ್ಧಪಡಿಸಿ ಕಲ್ಯಾಣದ ಎಲ್ಲ ಜಂಗಮರಿಗೆ ಉಣಬಡಿಸ್ತಾರ. ಬಸವಣ್ಣನವರು ಸಹಿತ ಏನಂದ್ರ ಆ ಒಂದು ಇದನ್ನ ಕೇಳಿ ಅವರನ್ನ ಪರೀಕ್ಷೆ ಮಾಡೋ ಸಲುವಾಗಿ ಬರ್ತಾರ ಅನ್ನುವಂತಹ ವಿಚಾರವನ್ನು ಸಹಿತ ಬಹಳಷ್ಟು ಸುಂದರವಾಗಿ ಹೇಳಿದ್ರು. ಇವರವನ್ನು ಕುರಿತಾಗಿ ಭೀಮಕವಿಯ ಬಸವ ಪುರಾಣ, ಷಡಕ್ಷರ ದೇವನ ಬಸವರಾಜ ವಿಜಯ ಅನ್ನುವಂತಹ ಕೃತಿ, ಗೌರವಾಂಕನ ಮೋಳಿಗೆ ಮಾರಯ್ಯ ಪುರಾಣ ಅನ್ನುವಂತಹ ಕೃತಿ, ಸಿದ್ಧನಂಜೇಶನ ರಾಘವಾಂಕ ಚಾರಿತ್ರ್ಯ, ಗೂಳೂರು ಸಿದ್ಧ ವೀರಣ್ಣೊಡೆಯರ ಶೂನ್ಯ ಸಂಪಾದನೆ, ಹೀಗೆ ಅನೇಕ ಕಾವ್ಯಗಳಲ್ಲಿ ಇವರ ಬದುಕಿನ ಚರಿತ್ರೆಯನ್ನು ಕುರಿತು ನಾವು ಕಾಣಬಹುದಾಗೈತಿ. ಮೋಳಿಗೆ ಮಹಾದೇವಿ ವಚನಗಳನ್ನ ತಾತ್ವಿಕ ನೆಲೆಗಟ್ಟಿನಲ್ಲಿ ವಚನಗಳನ್ನ ರಚಿಸಿದ್ಲು. ಅವರ ವಚನಗಳನ್ನ ನಾವು ಓದ್ತಾ ಹೋದ್ವಿ ಅಂದ್ರ ಚಂಚಲತೆ, ಮನಸ್ಸಿನ ಗೊಂದಲ, ಸಂದಿಗ್ಧತೆಗಳು ಅನ್ನುವಂಥವೇ ಕಂಡು ಬರೋದಿಲ್ಲ. ಅಲ್ಲಿ ಅವ್ರ ವಚನಗಳನ್ನ ಓದ್ತಾ ಹೋದಂಗ ನಮ್ಗ ಮೋಳಿಗೆ ಮಹಾದೇವಿ ವಚನಗಳಲ್ಲಿ ಪ್ರಶಾಂತ ಸರೋವರದಂತೆ ಒಂದು ಮಾನಸಿಕ ಸ್ಥಿತಿ ಅನ್ನುವಂತಹದ್ದು ಸಹಿತ ಅಲ್ಲಿ ಐತಿ ಅಂತ ಅನ್ನುವಂತಹದ್ದು ಕಂಡು ಬರ್ತದ. ಪತಿ ಭಕ್ತಿ, ಸ್ಫುಟವಾದಂತಹ ವಿಚಾರಗಳು, ಉನ್ನತ ವ್ಯಕ್ತಿತ್ವಗಳ ದರ್ಶನವನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದು. ಒಂದು ವಿಚಾರ ಏನಂದ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದೊಳಗ ಮತ್ತು ಹುಮ್ನಾಬಾದ್ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಂತೆ ಮೊಳಕೇರಿ ಅನ್ನುವಂತಹ ಒಂದು ಗ್ರಾಮ ಐತಿ. ಅಲ್ಲಿ ಮೋಳಿಗೆ ಮಹಾರಯ್ಯನವರ ಹೆಸರಿನ 4 ಅಂತಸ್ತಿನ ಒಂದು ಗವಿ ಮಾದರಿಯ ಸ್ಮಾರಕ ಐತಿ ಅನ್ನುವಂತಹದ್ದನ್ನ ಹೇಳ್ತಾರ. ಮೇಡಮ್ ವಾಯ್ಸ್ ಕೇಳ್ತಾ ಇಲ್ಲ. ಇವಾಗ ಕೇಳ್ತಾ ಇದ್ದೀರಿ? ಕೇಳ್ತಾ ಇದೆ ಮೇಡಮ್. ಅವರು ಆ ಒಂದು ಇದ್ರೊಳಗ ಏನಂತಂದ್ರ ಸ್ಥಳದಲ್ಲಿ ತಮ್ಮ ಕೊನೆಯ ದಿನಗಳನ್ನ ಕಳೆದಿರಬಹುದು ಅಂತ ಹೇಳ್ತಾರ. ಈ ಒಂದು ವಿಷಯದ ಮೇಲೂ ಸಹಿತ ಬೆಳಕು ಚೆಲ್ಬೇಕು, ಇಂದಿನ ಏನು ಸಂಶೋಧಕರು ಅಲ್ಲಿ ಅಧ್ಯಯನ ಮಾಡ್ಬೇಕು ಅನ್ನುವಂತಹದ್ದು ಸಹಿತ ಐತಿ. ಒಟ್ಟಿನಲ್ಲಿ ಗಂಗಾದೇವಿ ಮಹಾದೇವಿಯಾಗಿದ್ದು, ಕಾಶ್ಮೀರದ ಹೆಣ್ಮಗಳು, ಕಲ್ಯಾಣದ ಕನ್ನಡತಿಯಾಗಿದ್ದು, ಕನ್ನಡ ಸಾಹಿತ್ಯದ ಅಪರೂಪದ ಸಂದರ್ಭಗಳಲ್ಲಿ ಒಂದು ಅಂತ ಹೇಳಿ ನಾವು ಹೇಳ್ಬೋದು. ಮೋಳಿಗೆ ಮಹಾದೇವಿ ಅಂತಂದ್ರ ಅವ್ರ ಬಗ್ಗೆ ಡಾಕ್ಟರ್ ಡಿ ಮಂಗಳಾ ಪ್ರಿಯದರ್ಶಿನಿ ಅನ್ನುವಂಥವ್ರು ಒಂದು ಅಭಿಪ್ರಾಯವನ್ನ ಹೇಳ್ತಾರ. ಯಾಕಂದ್ರ ಕಾಶ್ಮೀರದಿಂದ ಬಂದು, ಹೊರನಾಡಿನಿಂದ ಬಂದು ಕನ್ನಡ ಸಾಹಿತ್ಯ ರಚನೆಯನ್ನ ಮಾಡಿದ್ದಕ್ಕ ಹೊರನಾಡ ಕನ್ನಡತಿ ಅಂತ ಹೇಳಿ ಅವ್ರಿಗೆ ಪ್ರಶಸ್ತಿಯನ್ನ ಕೊಡ್ಬೇಕು. ಹೊರನಾಡ ಕನ್ನಡತಿ ಅನ್ನುವಂತ ಪ್ರಶಸ್ತಿಗೆ ಮೋಳಿಗೆ ಮಹಾದೇವಿ ಪಾತ್ರಳಾಗಿದ್ದಾಳೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರ. ಇದು ನಿಜಕ್ಕೂ ನಮ್ಗೆಲ್ರಿಗೂ ಸಹಿತ ಹೆಮ್ಮೆ ತರುವಂತಹ ವಿಷಯ. ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬಂದು ಹೊರನಾಡ ಕನ್ನಡತಿ ಆದ್ರು ಅಂತನ್ನುವಂಥದ್ದು. ಇಂತಹ ಅನೇಕ ವಿಚಾರಗಳು ಈ ದಿನ ನಾವು ಶರಣೆ ಮೋಳಿಗೆ ಮಹಾದೇವಿಯನ್ನ ಕುರಿತಾಗಿ ಏನಂದ್ರೆ ಸಂವಾದ ಮಾಡ್ಬೇಕಾದಾಗ ಅನೇಕ ವಿಷಯಗಳು ಇನ್ನೂ ಸಹಿತ ಹೆಚ್ಚು ತಿಳ್ಕೊಳ್ಳುವಂತಹ ಅವಕಾಶ ಐತಿ. ಒಟ್ಟಿನ ಮೇಲಿಂದ ಈ ಒಂದು ಉಪನ್ಯಾಸ ಅನ್ನುವಂತಹದ್ದು ಬಹಳಷ್ಟು ಅರ್ಥಪೂರ್ಣವಾಗಿ ನಡೆಯಿತು. ಇದನ್ನೆಲ್ಲ ನಡೆಸಿಕೊಡುವಂತಹ ಸಂಘಟಕರು ಸಹಿತ ಬಹಳಷ್ಟು ಏನಂದ್ರ ಕ್ರಿಯಾಶೀಲರಾಗಿ ಮಾಡ್ತಾ ಇರುವಂತಹದ್ದನ್ನ ನಾವು ನೋಡ್ತೀವಿ. ಅದಕ್ಕೆಲ್ಲಕ್ಕೂ ಸಹಿತ ಅನಂತ ಶರಣಾರ್ಥಗಳನ್ನ ಹೇಳ್ತೀನಿ. ನಮ್ಗ ಈ ಒಂದು ವೇದಿಕೆ ಅನ್ನುವಂತಹದ್ದು ಎಲ್ರಿಗೂ ಸಹಿತ
ಶರಣ ಸಾಹಿತ್ಯದ ಮೂಲಕ ಶರಣ ಜೀವನವನ್ನ ತಿಳಿಸ್ಕೊಡುವಂತಹ ಒಂದು ವೇದಿಕೆ ಆಗೈತಿ ಅಂತ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ ಒಂದು ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿ ಅನ್ನುವಂಥದ್ದು ಇರ್ಲಾರ್ದೊಳಗೂ ಸಹಿತ ನನಗೆ ಆ ಒಂದು ಅವಕಾಶವನ್ನು ಕೊಟ್ಟಂತದ್ದಕ್ಕಾಗಿ ಎಲ್ಲರಿಗೂ ಸಹಿತ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ 2 ಮಾತುಗಳನ್ನು. ಮಾರ್ಗದರ್ಶನ ನುಡಿಗಳನ್ನಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಸಂವಾದದಲ್ಲಿ ಪಾಲ್ಗೊಳ್ಳುವವರು ಹ್ಯಾಂಡ್ ರೈಸ್ ಮಾಡಿ ಮಾತನಾಡಬೇಕು. ಪಠಾಣ್ ಸರ್, ತಾವು ಮಾತಾಡ್ತೀರಾ? ಹಾಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿರಂತರವಾಗಿ ಶರಣ ಮಾಸದ ಹಲವಾರು ಉಪನ್ಯಾಸಗಳು ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ವ್ಯಕ್ತಿಗಳಿಂದ ಹೊರಹೊಮ್ಮತಕ್ಕಂಥದ್ದು ಬಹುಶಃ ವಚನ ಸಾಹಿತ್ಯದ ಅಧ್ಯಯನದ ತೀವ್ರತೆಯನ್ನು ಎತ್ತಿ ತೋರಿಸ್ತದೆ. ಸತ್ಯಕ್ಕ ಒಬ್ಬಳು ಕಸ ಹುಡುಗವಳು, ಅವಳನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ಬಂಗಾರದ ವಜ್ರದ ಉಂಗುರ ಒಗೆದಾಗ ಬಟ್ಟೆಯ ಒಂದು ವಸ್ತು ಬಿದ್ದೊಡೆ ನನಗೆ ಬೇಕೆಂದು ಎತ್ತಿಕೊಂಡೇನಾದರೆ ಆಣೆ ಮಾಡೆ ಜಂಬುಕೇಶ್ವರ ಅಂತಕ್ಕಂಥದ್ದು. ಒಂದು ಕಸದೊಳಗೆ ಬಂಗಾರದ ಉಂಗುರ ವಜ್ರದ ಉಂಗುರ ಬಿದ್ದಾಗ ಅದಕ್ಕೆ ಆಶಯ ಪಡಲಿಲ್ಲ ಹೆಣ್ಮಗಳು, ಕಸದ ಜೋಡಿ ಕಸ ಅಂತ ತಿಳ್ಕೊಂಡು ಎತ್ತಿ ಹಾಕ್ತಾಳ ಅಂತಕ್ಕಂಥದ್ದು. ಹಲವಾರು ಪವಾಡದೊಳಗೆ ಬಿಜ್ಜಳ ಪರೀಕ್ಷೆ ಮಾಡಲಿಕ್ಕೆ ಈ ಉದ್ದೇಶವನ್ನು ಮಾಡಿದ ಅಂತಕ್ಕಂಥದ್ದು. ಸತ್ಯಕ್ಕನ ಆತ್ಮೀಯ ಗೆಳತಿ ಆದಂಥ ಪಿಟ್ಟವೆ ಅಂತ ಬರ್ತಾಳ. ಪಿಟ್ಟವೆ ವಚನಕಾರ್ತಿ ಅಲ್ಲ, ಅದರ ಉಲ್ಲೇಖ ಬರ್ತೈತಿ. ಪಿಟ್ಟವೆ ರಸ್ತೆ ಒಳಗೆ ಹೋಗ್ತಕ್ಕಂಥ ಜನರಿಗೆ ದೋಸೆ ಹಾಕಿ ಕೊಡ್ತಿದ್ದಂತಕ್ಕೆ ಅವಳ ಕೆಲಸ ಅಡುಗೆ ಮಾಡೋದು, ದೋಸೆ ಮಾಡೋದು. ಅವಳು ಎಷ್ಟು ಪಿಟ್ಟವೆ ಇದ್ದಂದ್ರೆ ಒಮ್ಮೆ ದೇವ ಸಾಕ್ಷಾತ್ ಶಿವ ಬಂದು ನನ್ನ ಮದುವೆ ಆಗ್ತೀನಿ ಅಂತ ಬಂದಾಗ ಆ ಏನು ಹಿಟ್ಟು ಕಲಸು ಹುಟ್ಟಿತ್ತಲ್ಲ ಅದರಲ್ಲಿ ಹಿಂದೆ ತೊಗೊಂಡು ಹೊಡಿತೀರಿ ನಿನಗ ಅನ್ನುವಂಥ ಒಂದು ನಿಷ್ಠತೆಯನ್ನು ಪುರಾಣಕಾರರು ಹೇಳಿದ್ ನೋಡಿದ್ರೆ ಅವರಲ್ಲಿ ಎಷ್ಟೊಂದು ನೈಜ ಭಕ್ತಿ ಇತ್ತು ಅಂತ ಅನ್ನೋ ವಿಷಯ ನಮ್ಗೆ ಗೊತ್ತಾಗುತ್ತೆ. ಅವರಿಬ್ಬರು ಕೂಡ ಶಿವಮೊಗ್ಗ ಜಿಲ್ಲೆ ಹಿರೇಜಂಬೂರು ಅಂತಕ್ಕಂಥ ಒಂದು ಊರಲ್ಲಿ ಅವರ ಗದ್ದಿಗೆ ಕೂಡ ಅಲ್ಲೇ ಆಗಿದೆ, ಸಮಾಧಿ ಕೂಡ ಅಲ್ಲೇ ಆಗಿದೆ. ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಹಿರೇಜಂಬೂದವರು. ಕಲ್ಯಾಣ ನಾಡಿನ ಪಟ್ಟಣದೊಳಗೆ ಕಸ ಹೊಡಿತಿರ್ತಾಳ. ಒಂದು ಪಟ್ಟಣದ ಒಂದು ಮೂಲೆಯೊಳಗೆ ಪಾಪ ಇವಳು ಪಿಟ್ಟವೆ ಅಂತಕ್ಕಂಥ ದೋಸೆ ಮಾಡಿ ಕೊಡ್ತಿರ್ತಾಳ. ಇವರಿಬ್ಬರ ಒಂದು ಭಕ್ತಿ ಕಲ್ಯಾಣದ ಜನರನ್ನು ಸೂರೆಗೊಂಡಿತು. ಕಲ್ಯಾಣದ ಕ್ರಾಂತಿಯ ನಂತರ ಇವರೆಲ್ಲರೂ ಚದುರಿದ ಹಾಗೆ ಬೇರೆ ಬೇರೆ ಕಡೆಗೆ ಹೋದರು. ಕೊನೆಗೆ ತಮ್ಮ ಊರಿಗೆ ಅಂಬಿಗರ ಚೌಡಯ್ಯದಾನಪುರಕ್ಕೆ ಹೋದ್ರೆ ಇವರಿಬ್ಬರು ತಮ್ಮ ಊರಿಗೆ ಹೋದರು. ಕೆಲವು ಶರಣರು ಅಲ್ಲೇ ಹೋಗ್ಬಿಡ್ತಾರೆ ಬೇರೆ ಬೇರೆ. ಆದ್ರೆ ಕೆಲವು ಶರಣರು ಕದಂಬ ರಾಜರ ಆಡಳಿತಕ್ಕೆ ಒಳಪಟ್ಟಂಥ ಉಳವಿಗಾಗಲಿ ಬನವಾಸಿಗಾಗಲಿ ಹೋಗಿ ವಚನಗಳನ್ನು ಓದಿಸ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಅದ್ರೊಳಗೆ ನೂಲಿಯ ಚಂದಯ್ಯ ಆಗಲಿ, ಇದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ ಆಗಲಿ ಬನವಾಸಿ ಒಳಗೆ ಆಯ್ಕೆಯಾರು. ಸುಮಾರು 64-74 ವಚನಕಾರರು, ಹೆಚ್ಚಿನ ವಚನಕಾರರು ಬನವಾಸಿ ಒಳಗಾದ್ರೆ ಎಚ್ಚರಿಕೆ ಕಾಯಕದ ಚನ್ನಬಸವಣ್ಣನ ಜೊತೆಗೆ ಕಿನ್ನರಿ ಬ್ರಹ್ಮಯ್ಯ ಒಂದು 8 ವಚನಕಾರರು ಉಳಿವೊಳಗೆ ಐಕ್ಯ ಆಗ್ತಾರೆ. ಸೊ ಹೀಗಾಗಿ ವಚನ ಚಳುವಳಿಯ ರೂಪ ರೇಷೆಗಳನ್ನು ಭಾಳ ಅರ್ಥಪೂರ್ಣವಾಗಿ ಸಹೋದರಿ ರತ್ನಕ್ಕ ಕಾದ್ರೋಳಿಯವರು ಹೇಳಿದರು. ಭಾಳಷ್ಟು ಶುದ್ಧವಾಗಿ ವಚನದ ಗ್ರಹಿಕೆಯನ್ನು ಮಾಡಿ ಅದನ್ನು ತಿಳಿಸ್ತಕ್ಕಂಥ ಕೆಲಸ ಶಿಕ್ಷಕಿಯಾದಂಥ ಸಹೋದರಿ ಭಾಳ ಮಾರ್ಮಿಕವಾಗಿ ನಮ್ಗೆ ತಿಳಿಸ್ಕೊಟ್ರು. ಇನ್ನೂ ಒಂದು ಅಂದರೆ ಇಂದ್ರ ಹೋಳ್ಕರ್ ಅವರು. ನಾನು ನಿಜಕ್ಕೂ ಇವತ್ತು ನನ್ನ ನಿರೀಕ್ಷೆಯ ಮೀರಿ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಗುರುಲಿಂಗ ಜಂಗಮ ತತ್ವ ಅಂದರೆ ನಾವು ಭಾಳಷ್ಟು ಜನ ಅದನ್ನು ಒಂದು ಲೌಕಿಕ ಪೂಜೆ, ಉಪಚಾರ, ಉಪಾಸನೆಗೆ ಅಥವಾ ನಮ್ಮ ಆಭರಣ ಥರ ಹೆದಿ ಮೇಲೆ ಹಾಕ್ಕೊಳ್ತಕ್ಕಂಥದ್ದು. ಆ ಗುರುಲಿಂಗ ಜಂಗಮ ನಿಷ್ಠೆಯನ್ನು ಮೂಳಿಗೆ ಮಾದೇವಿಯ ಮೂಲಕ ಹೊರಗೆ ಹಾಕ್ತಕ್ಕಂಥ ರೀತಿ ನಿಜಕ್ಕೂ ಭಾಳ ಚೆನ್ನಾಗಿ ಪ್ರೊಫೆಸರ್ ಇಂದ್ರ ಹೋಳ್ಕರ್ ಮೇಡಮ್ ಅವ್ರು ಮಾಡಿದ್ರು. ಇದು ಅವ್ರ ಪ್ರಥಮ ಪ್ರಯತ್ನ. ಗೀತಾ ಮೇಡಮ್ ಅವರೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದರು, ಗೀತಾ ಡಿಗ್ಗಿಯವರು. ಅಂದ್ರೆ ಅವರೊಳಗಿರ್ತಕ್ಕಂಥ ಹಸಿವು, ಜನಸಾಮಾನ್ಯತೆ, ಜನರಿಗೆ ಮುಟ್ಟಬೇಕು ಅಂತಕ್ಕಂಥ ಒಂದು ಕಾಳಜಿ ಮತ್ತು ನಡೆನುಡಿಯ ಸಮನ್ವಯತೆ, ಸ್ವವಿಮರ್ಶೆ. ಬಹುಶಃ ಬಸವಣ್ಣನವರ ಪ್ರತಿಶತ 90% ವಚನಗಳು ಸ್ವವಿಮರ್ಶೆಯ ವಚನಗಳು. ಹೆಜ್ಜೆ ಹೆಜ್ಜೆಗೆ ನಿಂತು ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ತಕ್ಕಂಥ, ಆತ್ಮ ನಿರೀಕ್ಷಣೆ ಮಾಡ್ಕೊಳ್ತಕ್ಕಂಥ, ತನ್ನ ತಪ್ಪು ಒಪ್ಪು ಹೆಣ್ಣ ತಪ್ಪು ಅನಂತ ಕೋಟಿ ನಿಮ್ಮ ಶೈರನಿಗೆ ಲೆಕ್ಕವಿಲ್ಲ ಅಂತಕ್ಕಂಥದ್ದಾಗಲಿ, ಮಾವಿನಕಾಯಿಗಳೊಂದು ಎಕ್ಕೆಕಾಯಿ ನಾನಯ್ಯ ಅಂತಕ್ಕಂಥದ್ದಾಗಲಿ, ಹೀಗೆ ಹಲವಾರು ವಚನದೊಳಗೆ ತನ್ನನ್ನು ಬಸವಣ್ಣ ವಿಮರ್ಶೆಗೆ, ಪರೀಕ್ಷೆಗೆ ಒಳಪಟ್ಟಂಥ ಹಲವಾರು ದೃಷ್ಟಾಂತಗಳು ಬರ್ತಾವೆ. ನಿಜಕ್ಕೂ ಪ್ರೊಫೆಸರ್ ಇಂದಿರಾ ಹೋಳ್ಕರ್ ಅವರು ಇವತ್ತು ನಮ್ಮೆಲ್ಲರ ನಿರೀಕ್ಷೆ ಮೀರಿ ಮೊದಲನೇ ಟೆಸ್ಟ್ ಒಳಗೆ ಸೆಂಚುರಿ ಹೊಡೆದಾಗ ಎಷ್ಟು ಸಂತೋಷ ಆಗುತ್ತೋ, ಈ ಬಳಗದ
ಒಬ್ಬ ಹಿರಿಯ ಸದಸ್ಯ ಸಹೋದರಿಯಾಗಿ ತಮ್ಮ ಅನುಭವವನ್ನ ನಿರಂತರವಾಗಿ ಮಾಡಲಿ ಅಂತವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಮೂಲತಃ ಈ ವಚನ ಚಳವಳಿ ಹುಟ್ಟಿದ್ದೆ ಮಹಿಳೆಯರಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ. ಹೀಗಾಗಿ ಈ ವಚನ ಚಳವಳಿಯನ್ನ ಈ ಹಿಂದಿನ ದಿನದೊಳಗ ಒಯ್ತಕ್ಕಂಥ ಕೆಲಸ ಬಹಳ ದೊಡ್ಡದು. ಅವಾಗ ಬಸವಣ್ಣ ಹೆಂಗ್ ಮಾಡಿರ್ಬೋದು, ಒಮ್ಮೆ ಆಶ್ಚರ್ಯ ಅನಿಸ್ತದೆ. ಇಂಥ ಒಂದು ಜಾತಿಯ ಅಸಮಾನತೆ, ಇಂಥ ಒಂದು ಅಂಧಶ್ರದ್ಧೆ, ಒಂದು ಮಹಿಳೆಯರನ್ನ ಪಾಂಚಾಳ ಅಂದ್ರ ಚಾಂಡಾಲರಿಗೆ ಅಂದ್ರೆ ಅತ್ಯಂತ ಶೂದ್ರಾತಿ ಶೂದ್ರರನ್ನ ಮಹಿಳೆಯರಿಗೆ ಇಂದಿಗೂ ಇವತ್ತಿಗೂ ಕೂಡ ವೈದಿಕ ವ್ಯವಸ್ಥೆ ಮಹಿಳೆಗೆ ಯಾವುದೇ ಧಾರ್ಮಿಕ ಹಕ್ಕುಗಳನ್ನು ಕೊಟ್ಟಿಲ್ಲ. ಆ ಎಲ್ಲ ಅವಕಾಶ ವಂಚಿತ, ಹಕ್ಕುಗಳಿಂದ ಅವಕಾಶ ವಂಚಿತ ಒಂದು ಸಮೂಹವನ್ನು ಬಸವಣ್ಣ ಉದ್ದೇಶಿಸಿ ಒಂದು ಕಾಯಕ ಪ್ರಧಾನವಾದಂಥ ಸಮಾಜವನ್ನು ಕಟ್ಟದ. ನೋಡ್ರಿ, ಗಂಗಾದೇವಿ ಆದಂಥ ಮೂಳಿಗೆ ಅಂದ್ರೆ ಕಟಿ, ಆಕಿ ಗಂಡ ಮಹಾದೇವ ಭೂಪಾಲ, ಮಹಾದೇವರ ಸಕನ, ಮಹಾದೇವ ಭೂಪಾಲನ ತಂಗಿ ನಿಜದೇವಿ ಬೋಂತಾದೇವಿ ಅಕ್ಕ, ಬೋಂತಿ ಅಂದ್ರೆ ಕೌದಿ. ಅವ್ರು ಬಂದು ಇಲ್ಲಿ ಕಲ್ಯಾಣ ನಾಡಿನೊಳಗ ಒಬ್ಬ ರಾಜ ಮಹಾರಾಜ, ಕಾಶ್ಮೀರದ ಮಹಾರಾಜ, ಪಾಂಡವಪುರದ ಮಹಾರಾಜ ಬಂದು ಕಾಯಕ ಮಾಡ್ಬೇಕಲ್ಲ, ಅವ್ನ್ ಗೊತ್ತಿರ್ತಕ್ಕಂಥ ಕಾಯಕ ಕಟ್ಟಿಗೆ ಹೊಡೆದು ಶರಣರ ಮಹಾಮನೆಗೆ ಅದು ಒಪ್ಪಿಸ್ತಕ್ಕಂಥದ್ದು. ಮಹಾಮನೆಯೊಳಗೆ ಎಲ್ಲರೂ ಕೂಡ ನಾವೊಂದು ಮಠಕ್ಕೆ ಉಡುಪಿ ಮಠಕ್ಕೆ ಹೋದ್ರೆ ಅಲ್ಲಿ ಪಂಕ್ತಿ ಭೇದ ಈಗೂ ಐತಿ. ಹೆಣ್ಮಕ್ಳು ಬೇರೆ, ಗಂಡ್ಮಕ್ಳು ಬೇರೆ, ಬ್ರಾಹ್ಮಣರಿಗೆ ಬೇರೆ, ಬ್ರಾಹ್ಮಣ ರೈತರಿಗೂ ಬೇರೆ. ಈ ರೀತಿಯಾದಂಥ ಪಂಕ್ತಿ ಭೇದ ಈಗಲೂ ಕೂಡ ಇದ್ದಾಗ ಎಲ್ಲ ಮಠದೊಳಗೆ, ನಮ್ಮ ಲಿಂಗಾಯತ ಮಠದೊಳಗೂ ಕೂಡ ದೊಡ್ಡ ಶ್ರೀಮಂತರಿಗೆ ಒಳಗೆ ಹಾಕ್ತಾರ, ದಾಸೋಹದೊಳಗೆ ಬೇರೆ ಕಡೆ ಹಾಕ್ತಾರೆ. ಊಟದ ಪ್ರಸಾದನೂ ಅದು ಏನು ಭೇದ ಸಂಸ್ಕೃತಿ ಎಲ್ಲ ಹಂತದೊಳಗೂ ಎಲ್ಲ ಸಾಂಸ್ಥೀಕರಣಗೊಂಡಂಥ ಸಂಸ್ಥೆ ಒಳಗೈತಿ. ಮಠ ಇರಲಿ, ಪೀಠ ಇರಲಿ, ಚರ್ಚ್ ಇರಲಿ, ಎಲ್ಲವೂ ಮಸೀದಿ ಇರಲಿ, ನಾನು ಒಂದೇನ ನಾನು ಹೇಳ್ತಿಲ್ಲ. ಆದ್ರೆ ಶರಣರು ಬಸವಣ್ಣನ ಪಕ್ಕದೊಳಗೆ ಮಾದಾರ ಚೆನ್ನಯ್ಯ ಕುಂಡಿರ್ಬೋದು, ಡೋಹಾರ ಕಕ್ಕಯ್ಯ ಕುಂಡಿರ್ಬೋದು, ರೇಸಯ್ಯ ಕುಂಡಿರ್ಬೋದು, ಹಡಪದ ಅಪ್ಪಣ್ಣ ಕುತ್ಕೋಬಹುದು. ತಳ ಸಮುದಾಯದ ಜನರನ್ನ ಕಾಯಕ ಪ್ರಧಾನವಾಗಿ ನಿಮ್ಮೊಳಗ ಆ ಮಾನಸಿಕ ಧೈರ್ಯ ಸ್ಥೈರ್ಯವನ್ನ ಕೊಟ್ಟ ಬಸವಣ್ಣ. ಸೊ ಹೀಗಾಗಿ ಆ ದೊಡ್ಡ ವಚನಕಾರರು ಮುಳುಗಿ ಮಾದೇವಿ 72 ವಚನಗಳಂದ್ರೆ ಸಣ್ಣ ವಚನ ಒಬ್ಬ ದೊಡ್ಡ ಕಲ್ಯಾಣ ಕ್ರಾಂತಿಯನ್ನು ಕಣ್ಣಾರೆ ಕಂಡಂತವ್ರು ಇವರು ಗಂಡ ಹೆಂಡತಿ. ಆಮೇಲೆ ಬೋಂತಾದೇವಿ ಇವರ 3 ಮಂದಿ ಗದ್ದುಗೆಗಳನ್ನ ಡಾಕ್ಟರ್ ಗೀತಾ ದಿಗ್ಗಿ ಅವರ ತಮ್ಮ ಸಂದೇಹವನ್ನು ವ್ಯಕ್ತ ಮಾಡಿದ ಹಾಗೆ ನಾನು ಸ್ವತಃ ಅಲ್ಲಿ ಹೋಗಿ ಬಂದೆ. ಈಗ ಒಂದು ಹಂತಕ್ಕೆ ಮೇಲೆ ಸಣ್ಣ ಮನೆ ಅಂದ್ರೆ ಒಂದು ರವು ಮಳೆ ಅಲ್ಲಿ ತಳಗ ಆ ಗದ್ದಿಗಿತ್ತು. ನಾನು ಸುಮಾರು 10 ವರ್ಷದಿಂದ ಹೋದಾಗ ಅಲ್ಲಿ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ನಾನು ಅದರ ಮೇಲೆ ಅವಾಗ ಲೇಖನ ಬರೆದೆ. ಸಾಕಷ್ಟು ಶರಣರ ಸ್ಮಾರಕಗಳು ಇವತ್ತು ಸ್ಥಾವರಗಳನ್ನಾಗಿ ಕಾಣದೆ ಒಂದು ಜಂಗಮ ಚೇತನವನ್ನು ನಾವು ಅದರ ಕಾಣ್ತಕ್ಕಂಥದ್ದು ಮಾಡಬೇಕು. ಅವುಗಳನ್ನ ಪೂಜೆ ಮಾಡ್ತಕ್ಕಂಥದ್ದಲ್ಲ, ಗುಡಿ ಕಟ್ಟತಕ್ಕಂಥದ್ದಲ್ಲ, ಅಲ್ಲಿ ಕಾಯಕ ತಾಯ್ತ ಕಟ್ಟತಕ್ಕಂಥದ್ದಲ್ಲ. ಹೀಗಾಗಿ ಇನ್ನೂ ಸಾಕಷ್ಟು ಶರಣರ ಈ ರೀತಿಯ ವಿಚಾರಗಳನ್ನು ನಿರಂತರವಾಗಿ ಅಕ್ಕನ ಅರಿವಿನ ಮೂಲಕ, ವಚನ ಅಧ್ಯಯನ ವೇದಿಕೆಯ ಮೂಲಕ ಮಾಡಲಿ ಅಂತಕ್ಕಂಥದ್ದು ನಮ್ಮ ಕೆಲವೇ ದಿನದೊಳಗೆ ಒಂದು ವಿಶ್ವವಿದ್ಯಾಲಯಕ್ಕೆ ನಾವು MOU ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಬಂದಿದೆ. ವಿಶೇಷವಾಗಿ ಸೊಲ್ಲಾಪುರ ಯೂನಿವರ್ಸಿಟಿಯಿಂದ ಮುಂದಿನ ಸೆಪ್ಟೆಂಬರ್ ಒಳಗಾಗಿ ಆ ಒಂದು ಪ್ರಸ್ತಾವನೆಯನ್ನು ನಾವು ಖಂಡಿತ ಮಾಡ್ತೀವಿ. ಅದಕ್ಕೆ ಡಾಕ್ಟರ್ ಗೀತಾ ಡಿಗ್ಗಿ ಮೇಡಮ್ ಅವರೇ ಸಾಕ್ಷಿ. ಭಾಳಷ್ಟು ಕಾಳಜಿ ತೊಗೊತಾರೆ, ಸರ್ ಮಾಡೋಣ್ರಿ, ಇವತ್ತು ಪ್ರಾಕೃತ ಆಯ್ತು, ನಾನು ಹೇಳಿನಿ ಅಲ್ಲಿ ಪ್ರೂಫ್ ವೈಸ್ ಚಾನ್ಸಲರ್ ಜೋಡಿ ಮಾತಾಡ್ತೀವಿ. ಎಷ್ಟೊಂದು ಕಳಕಳಿ. ಈ ರೀತಿ ಆದಾಗ ನಮ್ಮ ಸಂಸ್ಥೆಗೂ ಕೂಡ ಶೈಕ್ಷಣಿಕ ಸಂಶೋಧನಾತ್ಮಕ ಒಂದು ಸೆಂಟರ್ ಸಿಗ್ತೈತಿ. ನಮ್ಮ ವೇದಿಕೆ ಮೂಲಕನೂ PhD ಮಾಡ್ತಕ್ಕಂಥ ಅವ್ರು ಎಷ್ಟೋ ಸಲ ಹೇಳಿದ್ರು MA ಮಾಡೋದು ಕಳಿಸ್ಕೊಡ್ರಿ ಸರ್, ನಾವು ಮಾಡ್ತೀವಿ ಅಂತಕೊಂಡು ಎಷ್ಟೋ ಜನ ನಮ್ಮಲ್ಲಿ ಮಾಡಿದ್ದಾರೆ. ಮಹಿಳೆಯರು ಎತ್ತುತ್ತಾದಾಗ ಒಂದು ಮಹಿಳೆ ಅಂದ್ರೆ 100 ಮಂದಿ ಶಿಕ್ಷಕರಿಗೂ ಸಮಾನ. ಒಬ್ಬ ತಾಯಿ 100 ಗುರುವಿನ ತಾಯಿ ಅಕ್ಕಳ, 100 ಗುರುವಿಗೆ ಗುರು ಅಕ್ಕಳ. ಆ ರೀತಿಯಾಗಿ ನಾವೆಲ್ಲರೂ ತಿಳ್ಕೊಂಡು ಅರಿವೇ ಗುರು, ಆಚಾರವೇ ಲಿಂಗ, ಅನುಭವೇ ಜಂಗಮ ಅಂತಕ್ಕಂಥ ಪ್ರಜ್ಞೆಯನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು, ಮತ್ತು ಮುಖ್ಯ ಹೇಳ್ದಂಗೆ ವಚನದೊಳಗೆ ನಾವು ಪರಿಪೂರ್ಣವಾಗಿ ಬಸವಣ್ಣ ಅಲ್ಲಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜಗತ್ತಿಗೆ ಕೊಟ್ಟಂಥ ಒಂದು ಸಮಾನತೆಯ ಸಂಕೇತ ಕಾಯಕ ದಾಸೋಹ ಕೊಟ್ಟದ್ದು, ತತ್ವ ಸಿದ್ಧಾಂತ ಪ್ರೀತಿ ಸಮರಸ ಎಲ್ಲವನ್ನ ಕೊಟ್ಟಂಥದ್ರಾಗ ನಾವು ಅಲ್ಪ ಮಟ್ಟಿಗೆ ಆದರೂ ಇವತ್ತಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಪ್ರೊಫೆಸರ್ ಇಂದಿರಾ ಹೋಳ್ಕರ್ ಅವರು ಹೇಳಿದ ಹಾಗೆ ನಾವು ವಚನಗಳನ್ನು ಕೇವಲ ಪಚನ ಮಾಡಿಕೊಳ್ಳದೆ ಅವುಗಳನ್ನ ಭಾಷಣದ ಸರಕುಗಳನ್ನಾಗಿ ಮಾಡಿದರೆ ವಚನಗಳು ನಮ್ಗೆ ನಿಜಕ್ಕೂ ಅರಿವಾಗುವುದಿಲ್ಲ ಅಂತ ಹೇಳ್ತಾ ಇಬ್ಬರೂ ಸಹೋದರಿಯರು ಅತ್ಯುತ್ತಮವಾಗಿ ತಮ್ಮ ಉಪನ್ಯಾಸಗಳನ್ನು ಮಾಡಿದ್ದಾರೆ. ನಾಳೆಯೂ ಕೂಡ ಇದೇ ರೀತಿ ಉಪನ್ಯಾಸ ಮಾಡಲಿ ಅಂತ ಎಲ್ಲರೂ ಕೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ವಚನ ಸಾಹಿತ್ಯದ ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಶರಣ ಸಮರ್ಪಣೆಯನ್ನು ಶರಣಿ ಬಸಮ್ಮ ಭರಮಶೆಟ್ಟಿ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್.
ಕೇಳಿಸ್ಲಿಲ್ಲ ಅಂದ್ರೆ ದಯವಿಟ್ಟು ತಿಳಿಸಿ. ಆಯ್ತು ಮೇಡಮ್. ಓಂ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟದ ಸಂಘಟನೆಗಳಿಂದ ಹಮ್ಮಿಕೊಂಡಿರುವ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳ ಇಂದಿನ ಮಾಲಿಕೆಯಲ್ಲಿ ಶರಣೆ ಶ್ರೀಮತಿ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಅವರಿಗೆ ಸ್ಮರಣಾರ್ಥ ಉಪನ್ಯಾಸಗಳು ನಡೆಯಲಿವೆ. ಅವರಿಗೆ ಭಕ್ತಿಪೂರ್ವಕ ನಮನಗಳು. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿದ ಶರಣ ಶ್ರೀ ಮಂಜುನಾಥ್ ಮಡಿವಾಳ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಇಂದಿನ ಸ್ವಾಗತ ಪ್ರಾಸ್ತಾವಿಕ ಮತ್ತು ಇಬ್ಬರು ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯ ಮಾಡಿದ ಶರಣೆ ಶಾಂತಾ ದುಲಂಗೆ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಇಂದಿನ ಮೊದಲನೇ ಉಪನ್ಯಾಸಕರಾದ ಶರಣೆ ರತ್ನಕ್ಕ ಕಾದ್ರೋಳಿ ಅವರು ಶರಣೆ ಸತ್ಯಕ್ಕ ಅವರ ವ್ರತನಿಷ್ಠೆಯ ಬಗ್ಗೆ ಕಾಯಕ ತಿಳಿಸುತ್ತಾ ಅವರು ಹೇಗೆ ಶರಣರ ತತ್ವಕ್ಕೆ ಮಾರು ಹೋದರು, ಸತ್ಯ ನಿಷ್ಠೆ ದೃಢತೆಯ ವ್ಯಕ್ತಿತ್ವ ಹೊಂದಿದ್ದ ಸತ್ಯಕ್ಕ ಅನುಭವ ಮಂಟಪದಲ್ಲಿ ವಚನಗಳು ತಮ್ಮ ಸಹಿಯೊಂದಿಗೆ ಪ್ರಸ್ತುತಪಡಿಸುತ್ತಿದ್ದರು ಎಂದು ಅವರ ಬಗ್ಗೆ ಭಕ್ತಿಪೂರ್ವಕವಾದ ಮಾತುಗಳನ್ನು ಆಡಿದರು. ಅವರಿಗೆ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಎರಡನೇ ಉಪನ್ಯಾಸಕರಾದ ಶರಣೆ ಇಂದಿರಾ ಹೋಳ್ಕರ್ ಅವರು ಶರಣೆ ಮಾಳಿಗೆ ಮಹಾದೇವಿಯವರ ಬಗ್ಗೆ ಅವರ ವಚನಗಳ ಬಗ್ಗೆ ವಿವರವಾಗಿ ಹೇಳುತ್ತಾ ಭಾಷೆಯಲ್ಲಿ ಸರಳತೆ ಸಮಾನತೆ ತರುವುದೇ ವಚನಕಾರರ ಉದ್ದೇಶವಾಗಿತ್ತು ಎಂದು ತಿಳಿಸಿದರು. ಸ್ತ್ರೀಯರ ಸಮಾನತೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದ ಕಾರಣ 33 ವಚನಕಾರ್ತಿಯರನ್ನು ವಚನಗಳಲ್ಲಿ ಕಾಣಬಹುದು ಎಂದು ತಿಳಿಸಿದರು. ಮೋಳಿಗೆ ಮಹಾದೇವಿಯವರ ಮೂಲತಃ ಕಾಶ್ಮೀರದವರು. ಸಾಹಿತ್ಯ ಸಂಗಾತಿಗಳಾಗಿ ಬಾಳಿದ ಮೋಳಿಗೆ ಮಹಾದೇವಿ ದಂಪತಿಗಳು ಎಂದು ತಿಳಿಸಿದರು. ಅವರು ಒಟ್ಟು 69 ವಚನಗಳು ಸಿಕ್ಕಿವೆ ಎಂದು ತಿಳಿಸಿದರು. ಅವರ ಸವಿಸ್ತಾರವಾದ ತಿಳುವಳಿಕೆಗೆ ಅವರಿಗೆ ಅನಂತ ಭಕ್ತಪೂರ್ವಕ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ಮಾರ್ಗದರ್ಶನ ನುಡಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ತಿಳಿಸಿದ ಶರಣೆ ಡಾಕ್ಟರ್ ಗೀತಾ ಡಿಗ್ಗೆ ಅವರಿಗೆ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿರುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಮುಂದೆ ವಚನ ಮಂಗಳ ಮಾಡಲಿರುವ ಶರಣೆ ಅನ್ನಪೂರ್ಣ ಅಗಡಿ ಅವರಿಗೆ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆ ದಾನಮ್ಮ ಜೊಳಕಿ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣೆ ಡಾಕ್ಟರ್ ಪ್ರಿಯಂವದ ಹಲಗಬಾಳಿ, ಶರಣ ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಶರಣ ಶಿವಪ್ಪ ಗವಸಾನಿ, ಶರಣ ಡಾಕ್ಟರ್ ಲಿಂಗಪ್ಪ ಕಲಬುರ್ಗಿ, ಶರಣೆ ನೀನಕ್ಕ ಕಲಬುರ್ಗಿ, ಶರಣ ಶಿವಲಿಂಗಪ್ಪ ಕಲಬುರ್ಗಿ ಅವರೆಲ್ಲರಿಗೂ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ಸಂಘಟಕರಾದ ಶರಣೆ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅವರೆಲ್ಲರಿಗೂ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳು. ಶರಣು ಸಮರ್ಪಣೆಯ ಅವಕಾಶ ನೀಡಿದ ವೇದಿಕೆಗೂ ಹಾಗೂ ಮಾರ್ಗದರ್ಶಕರಿಗೂ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಸಮರ್ಪಣೆಗೈದ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ಮಂಗಳವನ್ನು ಶರಣಿ ಅನ್ನಪೂರ್ಣ ಅಗಡಿ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರ ನೋಡ, ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರ ನೋಡ, ಶಿವಚಿಂತೆ ಶಿವಜ್ಞಾನಗಳ ಆಳವಾ
ಗುಪ್ತವಾಗಿ ನುಡಿವರು ಗುಹೇಶ್ವರಲಿಂಗವ ಅರಿಯದ ಕರ್ಮಿಗಳು ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರ ನೋಡ ಸಾಧ್ಯರಲ್ಲದ ಹಿರಿಯರ ನೋಡ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ನನಗೆ ವಚನ ಮಂಗಳ ಹಾಡಲು ಅವಕಾಶ ಕೊಟ್ಟ ಹಾಗೂ ಕೇಳಿದ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಅತ್ಯಂತ ಮಧುರವಾಗಿ ವಚನ ಮಂಗಳ ಮಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಮತ್ತೆ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಉಪನ್ಯಾಸದೊಂದಿಗೆ ಎಲ್ಲರೂ ಪಾಲ್ಗೊಳ್ಳೋಣವೆನ್ನುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.